ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡ್ದಂಗೆ ನಾನು ಇವತ್ತು ಮಾಡ್ತಾ ಇರೋದು ನನ್ನ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್. ಸೊ ರೇಷ್ಮೆ ಸ್ಯಾರೀಸ್ ಎಷ್ಟಿದೆ, ಎಲ್ಲಿ ತಗೊಂಡೆ, ಆ್ಯಂಡ್ ಅದರದ್ದು ಬ್ಲೌಸ್ ಡಿಸೈನ್ ಹೆಂಗಿದೆ ಎಲ್ಲನೂ ಇವತ್ತು ನಾನು ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ. ಅಗೇನ್ ಇದು ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವುಗಳೇ ಕೇಳಿದ್ದು, ಸೊ ಅದಕ್ಕೋಸ್ಕರ. ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ಬೇಕಾದ್ರೆ ನಂಗಂತೂ ಸ್ಯಾರೀಸ್ ಅಂದರೆ ಸಖತ್ ಇಷ್ಟ. ಸೊ ಸ್ಯಾರಿನೇ ಉಟ್ಕೊಂಡು ತೋರಿಸೋಣ ಅಂದ್ಬಿಟ್ಟು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ನನಗೆ ತುಂಬ 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 ಸ್ಪೆಷಲ್ ಸ್ಯಾರಿ, ಬಿಕಾಸ್ ಇದು ನನ್ನ ಅಜ್ಜಿ ಸ್ಯಾರಿ. ಅಜ್ಜಿ ತೀರ್ಕೊಂಡ್ಮೇಲೆ ತೊಗೊಂಬಂದಿದ್ದು ಈ ಸ್ಯಾರಿ ನಾನು. ಇದನ್ನ 2ನೇ ಸರಿ ನಾ ಉಟ್ಕೋತಾ ಇರೋದು. ಮೊದಲನೇ ಸರಿ ನನ್ನ ಮದುವೆ ಇನ್ನೇನು ಸೆಟ್ ಆಗೋ ಲಾಸ್ಟ್ ಪ್ರೀವಿಯಸ್ ಮಂತ್ ಉಟ್ಟಿದ್ದೆ. ಅದಾದ್ಮೇಲೆ ಈಗಲೂ ಉಟ್ಕೊತಾ ಇರೋದು. ವೈಬ್ ತುಂಬ ಇಷ್ಟ. ನಮ್ಮ ಅಜ್ಜಿ ನನ್ನ ಮದುವೆ ನೋಡ್ಬೇಕಂತ ತುಂಬ ತುಂಬ ಆಸೆ ಇಟ್ಕೊಂಡಿದ್ರು, ಬಟ್ ಆಗಲಿಲ್ಲ. ಓಕೆ, ಸೊ ಯಾ, ದಿಸ್ ಇಸ್ ಮೈ ಸ್ಪೆಷಲ್ ಸ್ಯಾರಿ. ಅದಕ್ಕೆ ಅದೇ ಉಟ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಲುಕ್ ಇರಲಿ ಅಂದ್ಬಿಟ್ಟು ಈ ಮೂಗುತ್ತಿ ಆ್ಯಡ್ ಮಾಡಿದ್ದೀನಿ. ಸೊ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಕಮೆಂಟಲ್ಲೇ ತಿಳಿಸಿ, ಯಾಕೆ ಬಂದು ಸಪ್ರೇಟಾಗಿ DM ಮಾಡ್ತೀರಾ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ನನಗೆ ಕೆಲವೊಬ್ಬರು ಕಮೆಂಟಲ್ಲೇ ತಿಳಿಸಿ. ನೀವು ಕಮೆಂಟಲ್ಲಿ ಹೇಳೋದ್ರಿಂದ ನನಗೂ ಸ್ವಲ್ಪ ಏನೋ ಮೋಟಿವೇಶನ್ ಆದಂಗೆ ಆಗುತ್ತೆ. ಕಮೆಂಟಲ್ಲೇ ತಿಳಿಸಿ. ಓಕೆ, ಸೊ ಬನ್ನಿ ನಾವು ಸ್ಯಾರಿ ಕಲೆಕ್ಷನ್ಸ್ ನೋಡೋಣ. ಆ್ಯಂಡ್ ಸ್ಯಾರಿ ತೋರ್ಸಕ್ ಮುಂಚೆ ಈ ಬ್ಯಾಗ್, ಇದು ಕಾಟನ್ ಬ್ಯಾಗು. ಯೂಶ್ವಲಿ ನಾನು ಮುಂಚೆ ಇದು ಏನದು ಕಾಟನ್ ಲುಂಗಿಗಳು ಬರುತ್ತಲ್ಲ, ಲುಂಗಿನ ಪಂಚೆ. ಸೊ ಕಾಟನ್ ಪಂಚೆಗಳಲ್ಲಿ ಇಡ್ತಾ ಇದ್ದೆ. ರೇಷ್ಮೆ ಸ್ಯಾರಿ ಹಾಳಾಗಬಾರ್ದು ಅಂದರೆ ಕಾಟನ್ ಪಂಚೆಗಳಲ್ಲಿ, ವೈಟ್ ಪಂಚೆಯಲ್ಲಿ ಇಡ್ತಾ ಇದ್ದೆ. ಈಗ ರೀಸೆಂಟಾಗಿ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಿಮಗೆ ಆನ್ಲೈನ್ ವೆಬ್ಸೈಟ್ಸ್ಗಳಲ್ಲೆಲ್ಲ ಈ ಥರ ಬ್ಯಾಗ್ಸ್ ಸಿಗುತ್ತೆ. ಕಾಟನ್, ಪ್ಯೂರ್ ಕಾಟನ್ ಅಂತ ನೋಡಿದ್ರೆ ಇದು ನಾನು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ದು. ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ತುಂಬ ತಿಕ್ಕಾಗಿದೆ ಕಾಟನ್ನು. ಆ್ಯಂಡ್ ಸೇಫ್ ಆಗೂ ಇರುತ್ತೆ. ನಿಮಗೆ ಈಸಿಯಾಗಿ ನೀವು ರೇಷ್ಮೆ ಸ್ಯಾರೀಸ್ನ ತೊಗೋಬೋದು ಬೇಕು ಅಂದಾಗ. ಅದ್ರದ್ದು ಸೆಟ್ ಬ್ಲೌಸು ಇಲ್ಲೇ ಇಡ್ಬೋದು. ಆ್ಯಂಡ್ ಸ್ಪೇಸ್ ಕೂಡ ಜಾಸ್ತಿ. ಇದರಲ್ಲಿ ಆ್ಯಕ್ಚುಲಿ 2 ಸ್ಯಾರಿ ಇಡೋಷ್ಟಿದೆ, ಬಟ್ ನಾನು ಒಂದೊಂದೇ ಸ್ಯಾರಿ ಇಟ್ಟಿದ್ದೀನಿ ಸದ್ಯಕ್ಕೆ. ಇದು ನಾನು ಪೇ ಮಾಡಿದ್ದು ಆಲ್ಮೋಸ್ಟ್ 650 ಅನ್ಸುತ್ತೆ. ಡಿಸ್ಕ್ರಿಪ್ಷನಲ್ಲಿ ಟ್ರೈ ಮಾಡ್ತೀನಿ ಲಿಂಕ್ ಹಾಕೋದಿಕ್ಕಿದ್ರದ್ದು. ಸೊ ನೋಡಿ, ಬೇಕಿದ್ರೆ ತಗೊಳ್ಳಿ. ಬಟ್ ಇದು ಸೇಫ್ ನೀವು ಈ ಥರ ರೇಷ್ಮೆ ಸ್ಯಾರೀಸ್ ಇಡೋದ್ರಿಂದ. ಆ್ಯಂಡ್ ನನ್ನ ಮೊದಲನೇ ಸ್ಯಾರಿ ಯಾವುದೋ ರ್ಯಾಂಡಮ್ ಆಗಿ ತೊಗೊಂಡಿದ್ದೀನಿ. ಓಕೆ, ಸೊ ಈ ಸ್ಯಾರಿ ಇದು ಆ್ಯಕ್ಚುಲಿ ನಾನು ತೊಗೊಂಡು ತುಂಬ ವರ್ಷಗಳೇ ಆಗೋಯ್ತು. ಒಂದು 10 ವರ್ಷ ಆಗಿರ್ಬೋದು. ನಮ್ಮಮ್ಮ ಕೊಡಿಸ್ತಾ ಇದ್ರು ಅವಾಗ. ನಾನು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಕೂಡಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ನಮ್ಮಮ್ಮ ನನಗೆ ರೇಷ್ಮೆ ಸ್ಯಾರಿ ಅಂತ ಕೊಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದಿದೆ, ಮೇ ಬಿ ದಿಸ್ ಇಸ್ ಮೈ ಫಸ್ಟ್ ಸ್ಯಾರಿ ಅನ್ಕೊಂತೀನಿ. ಹೌದು, ದಿಸ್ ಇಸ್ ಮೈ ಫಸ್ಟ್ ಸ್ಯಾರಿ. ನಂಗೆ ಗೊತ್ತಿಲ್ಲದೆ ನಾನು ಇದೇ ತೊಗೊಂಡಿದ್ದೀನಿ ತೋರ್ಸೋದಕ್ಕೆ. ಸೀರಿಯಸ್ಲಿ ಇದೇ ನನ್ನ ಫಸ್ಟ್ ರೇಷ್ಮೆ ಸ್ಯಾರಿ. ನನ್ಗೆ ನಿಜ ನೆನಪಾಗ್ಲಿಲ್ಲ, ಇವಾಗ ನೆನಪಾಯ್ತು. ವರಮಹಾಲಕ್ಷ್ಮಿ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ನಾವು ಕೂಡಿಸಿದಾಗ ನಮ್ಮಮ್ಮ ಇದು ನನಗೆ ತಕ್ಕೊಟ್ಟಿದ್ದು. ಕಂಚಿಯಿಂದ ಒಬ್ರು ಅವಾಗ ತರ್ತಾ ಇದ್ರು, ಅವ್ರ ಹತ್ರ ತಗೊಂಡಿದ್ದು. ಇದು ನಾವು ಅವಾಗ ಪೇ ನನಗೆ ಗೊತ್ತಿರೋ ಹಂಗೆ 7,000 to 8,000 ಪೇ ಮಾಡಿರ್ತಾರೆ ನಮ್ಮಮ್ಮ. ಕರೆಕ್ಟ್, ದಿಸ್ ಇಸ್ ಮೈ ಫಸ್ಟ್ ಸ್ಯಾರಿ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು ಸ್ವಲ್ಪ ಸ್ಕೈ ಬ್ಲೂ ಕಲರಲ್ಲಿದೆ ಆ್ಯಂಡ್ ಬಾರ್ಡರ್ ಸ್ವಲ್ಪ ಆನಿಯನ್ ಕಲರಲ್ಲಿದೆ. ಸ್ವಲ್ಪ ಯೂನಿಕ್ ಕಾಂಬಿನೇಷನ್ ಅನ್ಬೋದು. ಈಗ ರೀಸೆಂಟಾಗೂ ಹುಟ್ಟಿದ್ದೆ. ಇದ್ರದ್ದು ಆ್ಯಕ್ಚುಲಿ ಬ್ಲೌಸು ನನಗೆ ಆಗಲ್ಲ. ಸೊ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ 10 years ಬ್ಯಾಕ್ ನಾನು ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ. ಸೊ ಬ್ಲೌಸ್ ಆಗಲ್ಲ. ಸೊ ಇದಕ್ಕೆ ನಾನು ಈಗ ರೀಸೆಂಟಾಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ದೆ, ಬಿಕಾಸ್ ಕಲರ್ ತುಂಬ ಇಷ್ಟ ಅಂತ ತೊಗೊಂಡಿದ್ದು. ಹಂಗೆ ಇಟ್ಬಿಡ್ತೀನಿ ಅಂದ್ಬಿಟ್ಟು ಬ್ಲೌಸ್ ನಾನು ಈ ಥರ ಸ್ಟಿಚ್ ಮಾಡಿಸ್ದೆ. ಇದು ರೀಸೆಂಟಾಗಿ ನಾನು ಸ್ಟಿಚ್ ಮಾಡಿಸಿದ ಬ್ಲೌಸು. ಸೊ ಸಿಂಪಲ್ಲಾಗಿ ಹಿಂದೆ ಈ ಥರ ಟೈಯಿಂಗ್ ಕೊಡಿಸಿದ್ದೀನಿ. ಇಲ್ಲಿ ಈ ಥರ ನಂಗೆ ಇಷ್ಟ, ಈ ಥರ ಡಾಸಲ್ಸ್. ಸೊ ಈ ಥರ ಆಲ್ಮೋಸ್ಟ್ ಸ್ಯಾರೀಸ್ಗೆ ಈ ಥರ ಹಾಕ್ಸಿರ್ತೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ಜಿಗ್ಜ್ಯಾಗ್ ಈ ಥರ ಡಿಸೈನ್ ಇದೆ ಕೆಳಗೆ. ಸೊ ಇದಕ್ಕೂ ನಾನು ಚಿಕ್ಕ ಡಾಸಲ್ ಹಾಕಿದ್ದೀನಿ. ಆ್ಯಂಡ್ ಇದ್ರದ್ದು ಸ್ಲೀವ್ ಬಂದು ಸ್ವಲ್ಪ ಮಿಷಿನ್ ಎಂಬ್ರಾಯ್ಡ್ರಿ. ಇದು ಇಲ್ಲಿ ನೆಟ್ಟೆಡ್ ಇದೆ.
ಇಲ್ಲಿ ನೆಟ್ಟೆಡ್, ಮತ್ತೆ ಇದಕ್ಕೆ ಬಾರ್ಡರ್ ಈ ತರ ಇದೆ. ಫ್ರಂಟ್ ಅಲ್ಲೂ ಈ ತರ ಡಿಸೈನ್ ಇದೆ ಅಷ್ಟೇ. ಇದಕ್ಕೆ ಆಲ್ಮೋಸ್ಟ್ ಈ ರೀಸೆಂಟ್ ಆಗಿ ಹೊಲ್ಸಿರೋದ್ರಿಂದ ನಾನು ಇದಕ್ಕೆ ಮೇ ಬಿ ಒಂದು 2500 ಕೊಟ್ಟಿರ್ತೀನಿ ಅಷ್ಟೇ. 2500. ಬಂದು ಇದು ಮರೂನ್ ಕಲರ್ ವಿತ್ ಗೋಲ್ಡ್ ಬಾರ್ಡರ್ ಇದೆ. ಇದು ಬಂದು ನಮ್ಮ ಮಾಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ನನಗೆ ನಮ್ಮ ಮಾಮ ಕೊಡಿಸಿದ್ದು. ಇದು ಹಾಕೊಂಡು ನಾನು ಸೇಮ್ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದೆ, ಸೆಟ್ ಎಲ್ಲ ಆರ್ಡರ್ ಮಾಡಿ. ಐ ಥಿಂಕ್ ಇದೂ ಅಷ್ಟೇ 2 ಸರಿ ನಾನು ಹಾಕಿರೋದು. ಆವಾಗ ಫಂಕ್ಷನ್ಗೆ ಒಂದ್ಸತಿ, ಇನ್ನೊಂದ್ಸತಿ ಯಾವುದೋ ಹಬ್ಬಕ್ಕೆ ಹಾಕಿದ್ದೆ. ಒಂದು 5 to 6 years ಆಯ್ತು ನಾ ಇದನ್ನ ಉಟ್ಟಿ. ಅದಕ್ಕೆ ಸ್ವಲ್ಪ ಈ ಥರ ಎಲ್ಲ ಕ್ಲೀನಾಗಿಲ್ಲ, ಯಾಕಂದ್ರೆ ನಾನು ಉಡೋದೇ ಇಲ್ಲ, ಸುಮ್ಮನೆ ತಗೊಂಡಿರ್ತೀನಿ 1 or 2 times, ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಅಷ್ಟೇ. ಆಮೇಲೆ ಮರ್ತೋಗ್ಬಿಟ್ಟಿರ್ತೀನಿ. ಸೊ ಉಡೋಣ ಇನ್ಮೇಲೆ. ಇದಕ್ಕೆ ಬ್ಲೌಸ್ ಆಕ್ಚುಲಿ ಇತ್ತು, ಸೇಮ್ ಈ ಕಲರಲ್ಲೇ ಇತ್ತು, ಗೋಲ್ಡ್ ಕಲರಲ್ಲಿ. ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ತಗೊಂಡು ಇವಾಗ ಸ್ಟಿಚ್ ಮಾಡಿಸ್ಬಿಟ್ಟು ಯಾವಾಗಾದ್ರೂ ಹಾಕೊಬೇಕು. ಸೊ ಸ್ಯಾರಿ ಹಿಂಗಿದೆ. ಇದು ಮೇ ಬಿ ಒಂದು 5000, ನಾನೇ ಹೋಗಿದ್ದೆ. ಇದು 5 to 6000 ಏನೋ ಪೇ ಮಾಡಿರ್ತಾರೆ ಅವಾಗ. ಸೇಮ್ ಕಲರು ನಮ್ಮ ಅಕ್ಕಂದಿರು ತಗೊಂಡಿದ್ರು. 3 ಜನ ಸೇಮ್ ಸ್ಯಾರಿ, ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ಹುಟ್ಟಿದ್ದು ಅವತ್ತು. ಸೊ ಚೆನ್ನಾಗಿದೆ ಇದೂನು. ಉಡೋಣ ಯಾವಾಗಾದ್ರೂ. 3ನೇ ಸ್ಯಾರಿ ನಾನು ತೋರಿಸ್ತಾ ಇರೋದು ಇದು. ಈ ಸ್ಯಾರಿ ಬಂದು ಸ್ವಲ್ಪ ನಂಗೆ ತುಂಬಾ ಇಷ್ಟ ಆಗಿ ಒಂಥರ ಕೊನೆ ಮೂಮೆಂಟ್ ಅಲ್ಲಿ ಸಿಕ್ಕಿದ್ದಂತ ಸ್ಯಾರಿ ಇದು. ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಸ್ಯಾರಿ. ಕಲರ್ ಕಾಂಬಿನೇಷನ್ ನೋಡಿ. ಇದು ಡ್ರೈ ಕ್ಲೀನ್ ಮಾಡಿಸಿ ಹಂಗೆ ಇಟ್ಟಿದ್ದೀನಿ. ಇದನ್ನು ನಾನು 2 ಸತಿ ಉಟ್ಟಿದ್ದು. ಇದು ತಗೊಂಡಿದ್ದು ನಾನು ಒಬ್ರು ಮದ್ವೆಗೆ. ಇದಕ್ಕೆ ಮೇ ಬಿ 6 to 7000 ಚಿಕ್ಕಪೇಟೆಯಲ್ಲಿ ನಾನು ಪೇ ಮಾಡಿದ್ದು. ಕಲರ್ ಕಾಂಬಿನೇಷನ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಗಿತ್ತು, ಗ್ರೀನ್ ಅಂಡ್ ಪಿಂಕ್ ಅಂದ್ಬಿಟ್ಟು. ಇದು ಇನ್ನೊಬ್ರು ತಗೊಂಡಿದ್ರು ಆಕ್ಚುಲಿ. ಆಮೇಲೆ ನನಗಿಷ್ಟ ಅಂತ ಅಂದ್ಬಿಟ್ಟು ಅವರು ಕೊಟ್ಬಿಟ್ರು. ಆಮೇಲೆ ನನ್ನ ಹತ್ರ ಅಷ್ಟು ಬಜೆಟ್ ಇರ್ಲಿಲ್ಲ ಅವಾಗ. ಅವರು ಕಮ್ಮಿನೇ ಮಾಡ್ತಾ ಇಲ್ಲ. ಆ ಅಂಕಲ್ ಇಲ್ಲ ಇವಾಗ, ಪಾಪ ಅವ್ರು ತೀರೋಗಿದ್ದಾರೆ. ಅವ್ರಿಗೆ ಕಮ್ಮಿನೇ ಮಾಡ್ತಲ್ಲ ಚಿಕ್ಕಪೇಟೆಯಲ್ಲಿ. ಎಷ್ಟೊತ್ತಂದ್ರೆ ಮೇ ಬಿ ಒಂದು 45 minutes ಬಾಗಿನ್ ಮಾಡಿದ್ವಿ ಈ ಸ್ಯಾರಿಗೆ ನಾವು. ಬಿಕಾಸ್ ನನ್ನ ಹತ್ರ ಅಷ್ಟು ಬಜೆಟ್ ಇರಲಿಲ್ಲ. ಅವ್ರು ಹೇಳಿದ್ 11,000. ಸೀರಿಯಸ್ಲಿ ಇದಕ್ಕೆ ಹೇಳಿದ್ದವರು 11,000. ಬಿಕಾಸ್ ಹಂಗೆ ಇದೆ ಈ ಸ್ಯಾರಿ. ಪ್ಯೂರ್ ರೇಷ್ಮೆ. ಇದು ಕಂಚಿದೇನೆ. ಕಲರ್ ಕಾಂಬಿನೇಷನ್ ಅವಾಗ ಇದು ತುಂಬಾ ಯೂನಿಕ್ ಕಲರ್ ಇದು. ಸೊ ತುಂಬಾ ಬಾಗಿನ್ ಮಾಡಿ ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ ಅಂಕಲ್ ಅಂತೆಲ್ಲ ಹೇಳಿ ಕೊನೆಗೆ ಅವ್ರು 8,000 7,000 ಆ ಥರ ಬಂದು ನಂಗೆ ಗೊತ್ತಿರೋಂಗೆ ನಾನು ಪೇ ಮಾಡಿ 6,000 ಚೇಂಜೇ ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ಅವರು ಓಕೆ ನಿನಗೆ ತುಂಬಾ ಇಷ್ಟ ಆಗಿದೆ ತಗೋ, ತುಂಬಾ ಒಳ್ಳೆಯವರು ಅವರು ಪಾಪ. ತಗೋ ಅಂದ್ಬಿಟ್ಟು 45 minutes ಆದ್ಮೇಲೆ ಈ ಸ್ಯಾರಿ ನಂಗೆ ಸಿಕ್ತು. ನಾನು ವಾಪಸ್ ಬಂದ್ಬಿಟ್ಟಿದ್ದೆ, ಓಕೆ ಬಿಡಿ ಆಯ್ತು ಬೇಡ ಅಂತ. ಆಮೇಲೆ ಅವರೇ ಕರೆದು ಸರಿ ನೀ ಅಷ್ಟು ಇಷ್ಟಪಟ್ಟಿದ್ಯಾ ಅಂದ್ಬಿಟ್ಟು ಇದು ಕೊಟ್ಟಿದ್ದು. ನಂಗೆ ತುಂಬಾ ಇಷ್ಟ ಈ ಸ್ಯಾರಿ. ಈ ಸ್ಯಾರಿಗೂ ನಾನು ಅದೇ ಮದುವೆಯಲ್ಲಿ ಜ್ಯುವೆಲ್ಸ್ ಎಲ್ಲ ಹಾಕೊಂಡು ಗ್ರ್ಯಾಂಡಾಗೆಲ್ಲ ರೆಡಿ ಆಗಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಫುಲ್ ಇದೇ ಥರ ಪ್ಲೇನ್ ಇದೆ. ಗ್ರ್ಯಾಂಡ್ ಪಲ್ಲು. ನಿಮಗೆ ಗೊತ್ತು ರೇಷ್ಮೆ ಸ್ಯಾರಿಯಲ್ಲಿ ಪಲ್ಲು ಹೇಗಿರುತ್ತೆ ಅಂತ, ಗ್ರ್ಯಾಂಡ್ ಆಗಿರುತ್ತೆ. ಇದಕ್ಕೆ ಕುಚ್ಚು ಬಂದು ಈ ತರ ಇದೆ. ಸ್ಯಾರಿ ಎಲ್ಲ ಫುಲ್ ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಸೋ ಸಾರಿ. ಸೊ ಈ ತರ ಇದೆ ಕುಚ್ಚು, ಈ ತರ ಹಾಕ್ಸಿದ್ದೆ. ಇದು ನಾನು ಬ್ಲೌಸ್ ಸ್ಟಿಚ್ ಬಂದು ನಾನು ಯಾರ ಹತ್ರ ಕೊಟ್ಟಿದ್ದು ಅಂತ ಅಂದ್ರೆ ನಂಗೆ ಗೊತ್ತಿಲ್ಲ. ಇದು ನಿಮಗೆ ಗೊತ್ತೋ ಗೊತ್ತಿಲ್ವೋ, ಅವ್ರ ಹೆಸರು ಮಾಡ್ತೋಗ್ಬಿಟ್ಟಿದ್ದೀನ ನಾನು. ಎಂ ಜೆ ಫ್ಯಾಷನ್ಸ್ ಅಂತ ಇಲ್ಲೇ ಇದ್ದಿದ್ದು. ಎಲ್ಲಿ PS ಕಾಲೇಜ್ ಇದೆ ಗೊತ್ತಾ, ಶ್ರೀನಗರ್ ಹತ್ರ, ಅಲ್ಲಿ ಇದ್ದಿದ್ದವರು. ಸೊ ಅವ್ರು ಅವಾಗ ಈಗಲೂ ಮಾಡ್ತಿದ್ದಾರೆ ಅನ್ಕೊಂತೀನಿ. ಜಿ ಕನ್ನಡ ಮತ್ತೆ ಮೀಡಿಯಾಗಳಿಗೆ ಡ್ರೆಸ್ ಕಳಿಸಿದ್ದವರು, ಡ್ರೆಸ್ ಸ್ಟಿಚ್ ಮಾಡ್ತಿದ್ದವರು. ಇದು ಮತ್ತೆ ಇನ್ನೊಂದು ಲೆಹಂಗಾ ಅವ್ರ ಹತ್ರ ಸ್ಟಿಚ್ ಮಾಡಿದೆ, ತುಂಬಾ ಕಾಸ್ಟ್ಲಿ. ಬಟ್ ಇದು ನಾನೇ ಕೊಟ್ಟು ಡಿಸೈನ್ ಮಾಡಿಸಿದ್ದು. ಹ್ಯಾಂಡ್ ವರ್ಕ್ ಇದೆ, ನೀವು ನೋಡ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಸ್ಟಿಲ್ ದಿಸ್ ಇಸ್ ಮೈ ಫೇವ್ರೆಟ್ ಬ್ಲೌಸ್. ಬಿಕಾಸ್ ನಾನು ಹೆಂಗ್ ಅನ್ಕೊಂಡಿದ್ದೆ ಹಂಗೆ ಬಂದಿದೆ. ಬ್ಯಾಕ್ ಸೈಡು ಅಷ್ಟೇ ಈ ತರ. ಆಕ್ಚುಲಿ ಹಾಕೊಂಡೇ ಇಲ್ಲ, ನಾನು ಮದ್ವೆಗೆ ಮುಂಚೆ ಈ ಸ್ಯಾರಿ ಹಾಕೊಂಡಿದ್ದು. ದಿವಾಲಿ ಅಲ್ಲ, ನನ್ನ ಬರ್ಡೇ ಟೈಮಲ್ಲಿ ಮದ್ವೆಗೆ ಮುಂಚೆ ಹಾಕೊಂಡಿದ್ದೆ. ಅದಾದ್ಮೇಲೆ ಮತ್ತೆ ಹಾಕೊಂಡೇ ಇಲ್ಲ. ನೋಡ್ಬೇಕಾಗುತ್ತಾ ಇಲ್ವಾ ಅಂತ. ಬಟ್ ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್. ಇದು ಡಬ್ಬಾ ತರ ಮಾಡಿದ್ರು, ಇದೊಂದು ನಂಗೆ ಇಷ್ಟ ಆಗಿಲ್ಲ. ಅದು ಬಿಟ್ರೆ ಇದೆಲ್ಲ 5500 ಏನೋ ಪೇ ಮಾಡಿದ್ದೆ ಈ ಬ್ಲೌಸಿಗೆ ನಾನು. ಬಟ್ ಚೆನ್ನಾಗಿದೆ.
ಗ್ರ್ಯಾಂಡ್ ಆಗಿ ಬಂದಿತ್ತು ಆ್ಯಂಡ್ ಫಿಟ್ಟಿಂಗ್ ಎಲ್ಲ ಚೆನ್ನಾಗೇ ಕೊಟ್ಟಿದ್ರು. ಆದರೆ ಮತ್ತೆ ಹೋಗ್ಲಿಲ್ಲ ನಾನು, ಬಿಕಾಸ್ ಆ ಟೈಲರ್ ಏನಿದ್ರಲ್ಲ MJ ಫ್ಯಾಷನ್ನು, ಆ ಅಂಕಲ್ ನನ್ನ ಬೆನ್ನು ಬಿದ್ದುಬಿಟ್ರು ನನ್ನ ಮಗನ ಮದುವೆ ಆಗು ಅಂತ. ನಂಗೆ ಯಾಕೋ ತುಂಬ ಇರಿಟೇಷನ್ ಆಗೋಯ್ತು, ನಾನು ಹೋಗಲೇ ಇಲ್ಲ. ಹೋದಾಗೆಲ್ಲ ಅದನ್ನೇ ಮಾತಾಡ್ತಾ ಇದ್ರು. ಸೊ ನಂಗೆ ಇಷ್ಟ ಆಗಲಿಲ್ಲ. ಈ ಬ್ಲೌಸು ಮತ್ತು ಅದೊಂದು ಲೆಹಂಗಾ ಇಸ್ಕೊಂಬಂದು ಆ ಕಡೆ ಹೋಗಲೇ ಇಲ್ಲ ನಾನು. ನೆಕ್ಸ್ಟ್ ಸ್ಯಾರಿ ಬಂದು ಇದು ಆರೆಂಜ್ ಮತ್ತು ಮೆಜೆಂಟಾ ಕಲರ್ ಕಾಂಬಿನೇಷನ್ ಇದೆ. ಇದು ನನಗೆ ನಮ್ಮ ಅತ್ತೆ ಮನೆ ಕಡೆಯಿಂದ ಬಂದಿದ್ದು ಫಸ್ಟ್ ಸ್ಯಾರಿ. ಎಂಗೇಜ್ಮೆಂಟ್ಗೆ ಅಂತ ಕಳಿಸ್ಕೊಟ್ಟಿದ್ರು. ಅನ್ಫಾರ್ಚುನೇಟ್ಲಿ ನಮ್ಮ ಎಂಗೇಜ್ಮೆಂಟ್ ಆಗಲಿಲ್ಲ. ಫಸ್ಟ್ ಸ್ಯಾರಿ ಆಗಿರೋದ್ರಿಂದ ಸ್ಪೆಷಲ್ಲೇ ಇದು ನನಗೆ. ಎಂಗೇಜ್ಮೆಂಟ್ ಆಗಿರಲಿಲ್ಲ, ಸೊ ಅದಕ್ಕೋಸ್ಕರ ಇದನ್ನ ನಾನು ನನ್ನ ಮದುವೆ ಟೈಮಲ್ಲಿ ಅದೇನು ಶಾಸ್ತ್ರ, ವಿಳ್ಳೆ ಶಾಸ್ತ್ರನೋ ಏನೋ ಮಾಡ್ತಾರಲ್ಲ, ಅದಕ್ಕೆ ಹುಟ್ಟಿದ್ದೆ ಇದನ್ನು. ಅದೇ ಫಸ್ಟ್ ಟೈಮ್. ಇನ್ನೂ ಹುಟ್ಟೇ ಇಲ್ಲ ನಾನು, ಒಂದೇ ಸತಿ ಹುಟ್ಟಿರೋದು ಇದು. ಸೊ ಹಾಗೆ ಮಡ್ಚಿಟ್ಟಿದ್ದೀನಿ. ಚೆನ್ನಾಗಿದೆ ಈ ಸ್ಯಾರಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮೈಸೂರಲ್ಲಿ ಯಾವ ಶಾಪಲ್ಲಿ ತೊಗೊಂಡ್ರೋ ಗೊತ್ತಿಲ್ಲ. ನಂಗೆ ಗೊತ್ತಿರೋ ಪ್ರಕಾರ ಇದಕ್ಕೂ 5000 ಏನೋ ಪೇ ಮಾಡಿದ್ದಾರೆ. ಸೊ ಇದಕ್ಕೆ ನಾನು ಬ್ಲೌಸ್ ಹ್ಯಾಂಡ್ ವರ್ಕ್ ಮಾಡಿಸಿಲ್ಲ, ಬಟ್ ಮಿಷಿನ್ ವರ್ಕ್ ಮಾಡಿಸ್ದೆ. ಈ ಥರ ಡಾಸಲ್ಸ್ ಹಾಕ್ಸಿದ್ದೆ. ಸೊ ಮಿಷಿನ್ ವರ್ಕ್ ಮಾಡಿರೋದ್ರಿಂದ ಅವ್ರು ಇದೇ ಥರ ಹಾಕೋದು. ಈ ಥರ ಹಾಕ್ಸಿದ್ದೆ ಆ್ಯಂಡ್ ವರ್ಕ್ ಎಲ್ಲ ಈ ಥರ ಇದೆ. ಇದಕ್ಕೆ ನಾನು ಮೇ ಬಿ 3000 ಚೇಂಜ್ ಏನೋ ಪೇ ಮಾಡಿದೆ, ಬಿಕಾಸ್ ಸ್ವಲ್ಪ ಗ್ರ್ಯಾಂಡ್ ಇತ್ತು ವರ್ಕ್ ಅಂದ್ಬಿಟ್ಟು. ಈ ಥರ ಆ್ಯಂಡ್ ಇಲ್ಲಿ ಟೆಂಪಲ್ ಡಿಸೈನಲ್ಲಿ ಮಿಷಿನ್ ವರ್ಕ್ ಮಾಡಿದ್ದಾರೆ. ಇಲ್ಲ, ಇದೆಲ್ಲ ಮಿಷಿನ್ ವರ್ಕೇನೆ. ಸೊ ಇಷ್ಟು ಗ್ರ್ಯಾಂಡಾಗಿ ಬ್ಲೌಸ್ ಹೊಲಿಸ್ಬಿಟ್ಟು ನಾನು ಒಂದೇ ಸತಿ ಹುಟ್ಟಿದ್ದೀನಿ. ಫ್ರಂಟಲ್ಲಿ ಕೂಡ ಈ ಥರ ಡಿಸೈನೇ ಕೊಟ್ಟಿದ್ದಾರೆ ಒಂದು ಸೈಡ್. ಸೊ ಬ್ಲೌಸ್ ಈ ಥರ ಇದೆ. ಆಲ್ಮೋಸ್ಟ್ ನಾನು ಬ್ಲೌಸಿಗೆ ಜಾಸ್ತಿ ಡಿಸೈನ್ಸ್ ಏನು ಕೊಡ್ಸೋಕೆ ಹೋಗಲ್ಲ. ಈ ಥರ ಒಂದು ಟೈನ್ ಕೊಡಿಸ್ಬಿಡ್ತೀನಿ. ಏನಾದರೂ ಅಂದರೆ ರೇಷ್ಮೆ ಸ್ಯಾರೀಸ್ಗಾದರೆ ಏನಾದರೂ ಈ ಡಿಸೈನ್ಸ್ ಇರುತ್ತೆ. ಬಿಟ್ಟರೆ ನಾರ್ಮಲ್ ಬೇರೆ ಬ್ಲೌಸಸ್ಗೆಲ್ಲ ಅಷ್ಟೊಂದು ಡಿಸೈನ್ಸ್ ಏನು ಕೊಡಿಸಲ್ಲ, ತುಂಬ ಜಾತ್ರೆ ಆಗಿಬಿಡುತ್ತೆ ಅಂತ. ನನ್ನ ನೆಕ್ಸ್ಟ್ ಸ್ಯಾರಿ ಇದು ರೆಡ್ ಕಲರ್. ನೋಡಿರ್ತೀರ ಆಲ್ಮೋಸ್ಟ್. ಇದನ್ನು ನಾನು 3 ಸತಿ ಹುಟ್ಟಿದ್ದೀನಿ ಆಲ್ರೆಡಿ. ಒಂದು ನನ್ನ ಮದುವೆ ಆಗಿ ಹೋಸ್ತ್ರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹುಟ್ಟಿದ್ದೆ. ಸೆಕೆಂಡ್ ಟೈಮು ಯೋಗಿನ್ ಕೂರ್ಗ್ ಸ್ಟೈಲಲ್ಲಿ ನೋಡಬೇಕು, ಉಟ್ಕೋ ಅಂತ ಬಲವಂತ ಮಾಡಿದ್ರು. ಯಾವ ಹಬ್ಬದಲ್ಲಿ? ಕೈಲ್ಪುದ ಏನು ಕೈಲ್ಪುದ ಓಕೆ, ಯೋಗಿನ್ ಮಾತಾಡಲ್ಲ. ಕೈಲ್ಪುದ ಹಬ್ಬದಲ್ಲಿ ಹುಟ್ಟಿದ್ದೆ ನಾನು. ಕೂರ್ಗ್ ಸ್ಟೈಲಲ್ಲಿ ತುಂಬ ಕಷ್ಟಪಟ್ಟು ಹುಟ್ಟಿದ್ದೆ, ಯಾಕಂದರೆ ನಾನು ಯಾವತ್ತೂ ಹುಟ್ಟೇ ಇಲ್ಲ ಕೂರ್ಗ್ ಸ್ಟೈಲು. ಯೂಟ್ಯೂಬಲ್ಲಿ ನೋಡಿ ಹೆಂಗೆಂಗೋ ಉಟ್ಕೊಂಡು ಅದು ಪರ್ಫೆಕ್ಟಾಗಿ ಬಂದಿರಲಿಲ್ಲ. ಬಟ್ ಹುಟ್ಟಿದ ಅದೇ ಲಾಸ್ಟ್ ಕೂರ್ಗ್ ಸ್ಟೈಲಲ್ಲಿ ಹುಟ್ಟಿದ್ದನು. ಮತ್ತು ಈ ಸ್ಯಾರಿ ಅದಾದಮೇಲೆ ಈಗ ರೀಸೆಂಟಾಗಿ ಒಂದು ಶೂಟಿಗೆ ಹುಟ್ಟಿದ್ದೆ, ಅದನ್ನು ಕೂಡ ನೀವು ನೋಡಿರ್ತೀರ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ. ಇದು ನನಗೆ ಅಮ್ಮ ಮನೆಯಿಂದ ಒಂದು ಸ್ಯಾರಿ ಕೊಡಿಸ್ಬೇಕು ಮದುವೆ ಟೈಮಲ್ಲಿ ಅಂದ್ಬಿಟ್ಟು ಕೊಡಿಸಿದ್ದು. ಇದು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು ನಾನು. ಶಾಪ್ ನೇಮ್ ನಂಗೆ ನೆನಪಿಲ್ಲ. ಇದಕ್ಕೆ ನಾನು 10,000 ಪೇ ಮಾಡಿದ್ದೆ. ಆ್ಯಕ್ಚುಲಿ ನಾನು ಹುಡುಕಿದ್ದು ಮರೂನ್ ಸ್ಯಾರಿ, ಒಂಥರ ಜೊತೆಯಲ್ಲಿ ರಮ್ಯಾ ಹಾಕಿದ್ದಾರೆ ಅವ್ರ ಮದುವೆ ಟೈಮಲ್ಲಿ. ಆ ಸ್ಯಾರಿ ನಾನು ಆಗ್ಲಿಂದ ಹುಡುಕ್ತಿದ್ದೆ. ಸೊ ನಾನು ಮದುವೆ ಟೈಮಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸೇಮ್ ಹುಡುಕ್ತೆ, ಸೇಮ್ ಸಿಕ್ಕಲಿಲ್ಲ. ಸ್ವಲ್ಪ ಸಿಮಿಲರ್ ಅದೇ ಈ ಥರ ಎಲ್ಲ ಬುಟ್ಟ ಡಿಸೈನ್. ನಂಗೆ ಪ್ಲೇನ್ ಬೇಕಿತ್ತು, ಪ್ಲೇನ್ ಬಂದು ಬಾರ್ಡರ್ ಬೇಕಿತ್ತು, ಸಿಕ್ಕಲಿಲ್ಲ. ಸೊ ಫೈನಲಿ ಇದು ತೊಗೊಂಡೆ. ಇದು ಸ್ವಲ್ಪ ಅದೇ ಚೆನ್ನಾಗಿತ್ತು ಕಲರು, ಈಗಲೂ ಚೆನ್ನಾಗಿದೆ. ಉಟ್ರೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ನೀವು ಆಲ್ರೆಡಿ ನೋಡಿರ್ತೀರ. ಪದೇ ಉಡಬೇಕು ಅನ್ಸೋಂಥ ಸ್ಯಾರಿ ಇದು ನನಗೆ. ಆ್ಯಂಡ್ ಮದುವೆ ಟೈಮಲ್ಲಿ ಅಮ್ಮ ಮನೆಯಿಂದ ಕೊಡಿಸಿರೋ ಸ್ಯಾರಿ ಅಲ್ವಾ. ಆ್ಯಕ್ಚುಲಿ ಅಮ್ಮ ನನಗೆ 2 ಸ್ಯಾರಿ ತೊಗೊಂಡಿದ್ರು. ನಾನು ಬೇಡ, ನಾನು ಉಡಲ್ಲ ರೇಷ್ಮೆ ಸ್ಯಾರಿ ಜಾಸ್ತಿ ಅಂದ್ಬಿಟ್ಟು ಇದು ಒಂದೇ ತೊಗೊಂಡೆ. ಇದೊಂದು ಬ್ಲೌಸು ತುಂಬ ಜನ ನನಗೆ ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ, ಡಿಸೈನ್ ಮತ್ತು ಹೆಂಗೆ ಹೊಲ್ಸಿದ್ದೀರಾ ತೋರಿಸಿ ಅಂತ ಎಲ್ಲ. ಸೊ ಈ ಥರ ಇದೆ ಬ್ಲೌಸು. ಹಾಗೆ ನಾನು ಇದಕ್ಕೂ ಅಷ್ಟೇ ಜಾಸ್ತಿ ಏನು ಹೆವಿ ವರ್ಕ್ ಕೊಡಿಸಿಲ್ಲ. ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿನೇ, ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸ್ ಅಲ್ವಾ. ಸೊ ಹ್ಯಾಂಡ್ ಎಂಬ್ರಾಯ್ಡ್ರಿ ಈ ಥರ ಇದೆ, ಡಾಸಲ್ ಇದೆ. ಸೊ ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲೇ ಈ ಥರ ಡಾಸಲ್ ಮಾಡಿರ್ತಾರೆ ಹ್ಯಾಂಡಲ್ಲೇ. ಇದಕ್ಕೆ ಆಮೇಲೆ ಡಿಸೈನ್ ಈ ಥರ ಇದೆ ಆ್ಯಂಡ್ ಮಧ್ಯ ಈ ಥರ ಬುಟ್ಟ ಕೊಟ್ಟಿದ್ದಾರೆ ಫುಲ್ ಬ್ಲೌಸ್. ಸೊ ಬ್ಲೌಸಿಗೂ ಅಷ್ಟೇ ಈ ಥರ ಇದೆ. ಆ್ಯಂಡ್ ಇಲ್ಲಿ ಬಾರ್ಡರ್ಸ್ ಕೊಟ್ಟಿದ್ದಾರೆ ಸ್ಲೀವ್ಗೆ. ಇಲ್ಲಿ ಬಾರ್ಡರ್ ಇದೆಯಲ್ಲ, ಅದಕ್ಕೆ ಸೈಡ್ ಬಾರ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಂದು ಬ್ಲೌಸ್ಗಳಿಗೆ ಎಷ್ಟು ಕೊಟ್ಟೆ ಗೊತ್ತಿಲ್ಲ. ಆಲ್ಮೋಸ್ಟ್ ಇದಕ್ಕೆ ನಾನು 7,000 to 8,000 ಏನೋ ಪೇ ಮಾಡಿರ್ತೀನಿ ಬ್ಲೌಸ್ ಡಿಸೈನಿಗೆ. ಯಾಕಂದರೆ ಒಟ್ಟಿಗೆ ಕೊಟ್ಟಿದ್ದೆ 40,000 ಅವರಿಗೆ.
ಕೊಟ್ಟಿದ್ದೆ 4-5 ಬ್ಲೌಸ್ ಅಷ್ಟೇ. ಮೈ ನೆಕ್ಸ್ಟ್ ಸ್ಯಾರಿ ಇಸ್ ದಿಸ್. ಇದು ಆಕ್ಚುಲಿ ಪ್ಲಾನ್ ಅಲ್ಲಿ ಇರ್ಲಿಲ್ಲ ನನಗೆ. ನನ್ನ ಮದ್ವೆ ಟೈಮಲ್ಲಿ ಯೋಗಿನ್ ಮನೆಯಿಂದ ಕೊಡಿಸ್ಬೇಕಾದ್ರೆ ಅಗೇನ್ ಚಿಕ್ಕಪೇಟೆಯಲ್ಲೇ ತಗೊಂಡಿದ್ದು. ಚಿಕ್ಕಪೇಟೆಗೆ ಹೋದಾಗ ಫಸ್ಟ್ ಮದ್ವೆ ಸ್ಯಾರೀಸ್ ನೋಡ್ತಾ ಇದ್ವಿ. ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಈ ಸ್ಯಾರಿ ತೋರಿಸಿದ್ರು. ನಾನು ಸ್ವಲ್ಪ ಸೈಡಿಗೆ ಇಟ್ಟಿದ್ದೆ, ನೋಡೋಣ ಬೇರೆ ಕಲೆಕ್ಷನ್ಸ್ ಅಂದ್ಬಿಟ್ಟು. ಎಲ್ಲರೂ ಇದ್ರು, ಯೋಗಿನವ್ರ ಅಪ್ಪ ಅಮ್ಮ, ಅವ್ರ ತಮ್ಮ, ನಮ್ಮ ಅಪ್ಪ ಅಮ್ಮ, ನಮ್ಮ ಬಾವ ಎಲ್ಲರೂ ಇದ್ರು. ಯೋಗಿನ್ ಮಾತ್ರ ನಾನು ಹಿಂದೆ ಕೂತ್ಕೊಂಡು ಈ ಸ್ಯಾರಿ ಏನಕ್ಕೆ ಇಷ್ಟ ಆಯ್ತೋ ಗೊತ್ತಿಲ್ಲ, ತಗೋ 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 ಅಂತ ನಂಗೆ ಬೇರೆ ಸ್ಯಾರಿ ನೋಡಕ್ಕೆ ಬಿಡ್ತಾ ಇಲ್ಲ. ಈ ಸ್ಯಾರಿ ನೀನ್ ತಗೋಬೇಕು ಅಂತ. ಬಟ್ ನಾನೇನಂದ್ರೆ ಬೇರೆ ಸ್ಯಾರಿ ಸ್ವಲ್ಪ ನೋಡೋಣ ಅಂತ ಬಿಡ್ತಾನೆ ಇಲ್ಲ. ನಾನು ಸ್ವಲ್ಪ ಇರಿ ಸೈಡಲ್ಲಿ ಇಟ್ಟಿದ್ದೀನಲ್ಲ ನೋಡೋಣ ಅಂತಂದ್ರೆ ಅಷ್ಟು ಬೇಗ ಅವ್ರ ಅಮ್ಮಂಗೆ ಹೇಳ್ತಾ ಇದಾರೆ, ಅವಳು ತಗೊಂಡಿಲ್ಲ ಅಂದ್ರೆ ನೀನ್ ತಗೋ ಅಂತ. ಅಷ್ಟು ಮನುಷ್ಯ. ಸೊ ಆಮೇಲೆ ನಾನು ಕೊನೆಗೆ ನನ್ ಮದ್ವೆ ಧಾರೆ ಸ್ಯಾರಿ ಮತ್ತೆ ಬೇರೆ ಸ್ಯಾರೀಸ್ ತಗೊಳಕ್ ಮುಂಚೆ ಇದೇ ತಗೊಂಡಿದ್ದು. ಫಸ್ಟ್ ಮದ್ವೆಗೆ ಅಂತ ತಗೊಂಡಿದ್ ಸ್ಯಾರಿ ಇದು. ಬಿಕಾಸ್ ಯೋಗಿನಿಗೆ ತುಂಬಾ ಇಷ್ಟ ಆಯ್ತು, ನಂಗೂ ಇಷ್ಟ ಆಗಿತ್ತು. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಪ್ಯಾರೆಟ್ ಗ್ರೀನ್ ಮತ್ತೆ ಸ್ಕೈ ಬ್ಲೂ ಅಂಡ್ ಬಾರ್ಡರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ರಿಚ್ ಲುಕ್ ಇದೆ. ಬೇರೆ ಸ್ಯಾರೀಸ್ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೆ, ತಗೊಳ್ಳೋರ್ಗು ಬಿಡ್ಲಿಲ್ಲ, ಟ್ರೈ ಅಲ್ಲೇ ಮಾಡಿಸ್ಬಿಟ್ರು. ಸೊ ಟ್ರೈ ಮಾಡಿ ಇದೊಂದು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ನಂಗೆ ನೆಮ್ಮದಿ ಇರ್ಲಿ ಸ್ಯಾರಿ ಸೆಲೆಕ್ಟ್ ಮಾಡಕ್ಕೆ ಅಂತ. ಅಷ್ಟು ಹಠ ಯೋಗಿನ್ಗೆ. ಸೊ ಇದಕ್ಕೇನು ಕುಚ್ಚೆಲ್ಲ ನಾನು ಯಾವ್ದು ಸ್ಯಾರೀಸ್ಗೆ ನಿಮ್ಗೆ ತೋರಿಸ್ತಲ್ಲ, ಬಿಕಾಸ್ ಎಲ್ಲ ಸಿಂಪಲ್ ಆಗಿ ಹಾಕ್ಸಿರ್ತೀನಿ ನಾನು. ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಲ್ಲ, ಯಾರು ಕುಚ್ಚೆಲ್ಲ ಅಷ್ಟೊಂದು ಡೀಪಲ್ಲಿ ನೋಡ್ತಾರೆ ಅಂದ್ಬಿಟ್ಟು ಸಿಂಪಲ್ ಆಗಿ ಹಾಕ್ಸಿರ್ತೀನಿ ನಾನು. ಸೊ ಇದ್ರದ್ದು ಬಾರ್ಡರ್ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಇದಕ್ಕೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಪಿಕಾಕ್ ಡಿಸೈನ್ ಇದೆ ಗೋಲ್ಡ್ ಅಲ್ಲಿ. ಇದ್ರದ್ದು ಪಲ್ಲು ಅಂತೂ ತುಂಬಾ ಗ್ರ್ಯಾಂಡ್ ಆಗಿದೆ. ಇದು ನಾನು ಉಟ್ಟಿರೋದು 2 ಸತಿ. ಒಂದು ಫಸ್ಟ್ ಟೈಮು ಆಕ್ಚುಲಿ ಇದನ್ನ ನಾನು ಬೇರೆ ಟೈಮಲ್ಲಿ ಉಡ್ಬೇಕಾಗಿತ್ತು, ಬಟ್ ಉಟ್ಟೇ ಇರಲಿಲ್ಲ ಈ ಸ್ಯಾರಿ ಅಂದ್ಬಿಟ್ಟು ಇದ ನಾನು ನಮ್ಮ ಮನೆಯವರೆಲ್ಲ ಸೇರಿ ಫಸ್ಟ್ ನೈಟಿಗೆ ಉಡ್ಸಿದ್ರು. ಆಮೇಲೆ ಸೆಕೆಂಡ್ ಟೈಮ್ ನಾನು ಉಟ್ಟಿದ್ದು ಮದ್ವೆಗೆನೆ, ಸಂತು ಮದ್ವೆಗೆ ಅಷ್ಟೇ. 2 ಸತಿ ಉಟ್ಟಿದ್ದು. ಈಗ ರೀಸೆಂಟ್ ಆಗಿ ಮತ್ತೆ ಉಡೋಣ ಅಂದ್ಬಿಟ್ಟು ಡ್ರೈ ಕ್ಲೀನ್ ಎಲ್ಲ ಮಾಡಿಸಿ ಇಟ್ಟಿದ್ದೀನಿ. ಯೋಗಿನ್ ಫೇವ್ರೆಟ್ ಸ್ಯಾರಿ ಅಲ್ಲ, ಸೊ ಉಡೋಣ ಅಂದ್ಬಿಟ್ಟು ಡ್ರೈ ಕ್ಲೀನ್ ಮಾಡಿಸಿ ಇಟ್ಟಿದ್ದೀನಿ. ಇದಕ್ಕೆ ಬ್ಲೌಸು ಅಷ್ಟೇ ಯೋಗಿನಿಗೆ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು ಇದಕ್ಕೆ ಏನ್ ಮಾಡಿಸ್ದೆ ನಾನು, ಸಿಂಪಲ್ ಡಿಸೈನೇ ಬಟ್ ಡಾಸ್ ಅಲ್ಲಿ ಬಂದ್ಬಿಟ್ಟು ನಮ್ಮಿಬ್ರದ್ದು ಇನಿಷಿಯಲ್ ಮಾಡಿಸ್ದೆ. ಆದ್ರೆ ಅದಕ್ಕೆಲ್ಲ ತಲೆ ಓಡಿಸಿಲ್ಲ ನನ್ ಗಂಡ, ಇವ್ ಯಾಕೆ ಮಾಡ್ಸಿದಾಳೆ ಇನಿಷಿಯಲ್ಸ್ ಈ ಸ್ಯಾರಿಗೆ, ಅವೆಲ್ಲ ಇವತ್ತಿಗೂ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹೇಳೂ ಇಲ್ಲ, ಇವತ್ತೇ ಹೇಳ್ತಾ ಇರೋದು. ಈ ಸ್ಯಾರಿ ಯೋಗಿನ್ಗೆ ಇಷ್ಟ ಅಂದ್ಬಿಟ್ಟು ನಾನು ಈ ತರ TY ಅಂತ ಮಾಡಿಸ್ದೆ. ಇದನ್ನ ನಾನು ತೋರಿಸ್ದೆ ಯೋಗಿನ್ಗೆ, ಇದಕ್ಕೆ TY ಅಂತ ಮಾಡ್ಸಿದೀನಿ ಅಂತ. ಅಲ್ಲೂ ಕಂಪ್ಲೇಂಟ್ ಏನಂದ್ರೆ ವೈ ಸರಿಯಾಗಿ ಬಂದಿಲ್ಲ ಅಂತ. ನಾನ್ ಸುಮ್ನೆ ಅದೇ ಅಷ್ಟೇ. ಚೆನ್ನಾಗಿ ಬಂದಿದೆ ಆಕ್ಚುಲಿ. ಇನ್ನೇನ್ ಮಾಡ್ತಾರೆ, ಎಂಬ್ರಾಯ್ಡ್ರಿ ಮಾಡೋರು ಕರೆಕ್ಟ್ ಆಗಿ ಮಾಡಕ್ಕಾಗತ್ತಾ? ಸೊ ಹಿಂಗೆ ಬರೋದು. ಇದಕ್ಕೆ ಸ್ವಲ್ಪ ಇಲ್ಲೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಏನಿದು. ಇದಕ್ಕೆ ನಾವು ಸ್ಯಾರಿಗೆ ಕೊಟ್ಟಿದ್ದು 11,500 ಕೊಟ್ಟಿದ್ದು, ಅವರೇ ಕೊಡ್ಸಿದ್ದು, ಅವ್ರ ಮನೆಯವರೇನೆ. ಸೊ ಈ ತರ ಇದೆ. ಇದಕ್ಕೆ ಫುಲ್ಲು ಅಂದ್ರೆ ಹ್ಯಾಂಡ್ ಎಂಬ್ರಾಯ್ಡ್ರಿ. ಇದು ಎಲ್ಲೋ ನೋಡಿ ಕಾಪಿ ಮಾಡಿದ್ದ ನಾನು, ಇಲ್ಲ ಗೊತ್ತಿಲ್ಲ ನನಗೆ, ಮರ್ತೋಗಿದೆ. ಬಟ್ ನಾನೇ ಕೊಟ್ಟಿದ್ದ ಡಿಸೈನ್. ನನ್ನ ಬ್ಲೌಸಸ್ ಎಲ್ಲಾ ಬ್ಲೌಸ್ಗೂ ನಾನು ಯಾವುದಕ್ಕೂ ಟೈಲರಿಗೆ ಬಿಡಲ್ಲ, ನಾನೇ ಡಿಸೈನ್ ಕೊಡ್ತೀನಿ. ಅಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಮಾಡಿರ್ತಾರೆ ಅವರು. ಬಟ್ ಒಂಚೂರು ಪರ್ಫೆಕ್ಟ್ ಆಗಿ ಬಂದಿತ್ತು, ನಂಗೆ ಇಷ್ಟ ಆಯ್ತು. ಮದುವೆ ಬ್ಲೌಸ್ ಅಂದ್ರೆ ಧಾರೆ ಬ್ಲೌಸಿಗಿನ್ನ ಇದು ಚೆನ್ನಾಗಿ ಮಾಡಿದ್ದಾರೆ. ಮುಂದೆನೂ ಇದೇ ತರ ಇದೆ ಒಂದ್ ಸೈಡು. ಹಾಗೆ ರೆಡ್ ಬ್ಲೌಸಿಗೆ ಇತ್ತಲ್ಲ ಬುಟ್ಟಾಸು, ಹಂಗೆ ಇದೆ. ಇಲ್ಲೆಲ್ಲ ಬುಟ್ಟಾಸ್ ಇದೆ. ಅಂಡ್ ಇಲ್ಲಿ ಸ್ಲೀವ್ ಇದು ದೊಡ್ಡ ಬಾರ್ಡರ್ ಇದ್ದಿದ್ರಿಂದ ಸ್ಲೀವ್ಗೂ ಫುಲ್ ಬಾರ್ಡರ್ ಕೊಟ್ಟಿದ್ರು. ಈ ತರ ಬಾರ್ಡರ್ಗೆ ಏನು ಬೇಡ, ಪ್ಲೇನ್ ಇರ್ಲಿ ಅಂದ್ಬಿಟ್ಟು ಡೌನ್ ಪಾರ್ಟ್ ಅಲ್ಲಿ ಮಾತ್ರ ಈ ತರ ಡಿಸೈನ್ ಸೇಮ್ ಅಲ್ಲಿದೆ ಅಲ್ಲ ಹಂಗೆ ಬ್ಯಾಕ್ ಸೈಡ್ ಅಲ್ಲಿ ಇರೋ ಹಂಗೆ ಕೊಟ್ಟು, ಇಲ್ಲಿ ಕೆಳಗಡೆ ಈ ತರ ಬೀಟ್ಸ್ ಕೊಡ್ಸಿದ್ದೆ ಇದೇ ಕಲರ್ ಅಲ್ಲಿ. ತುಂಬಾ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ. ಈಗ ರೀಸೆಂಟ್ ಆಗಿ ಯಾವಾಗಾರು ಉಡ್ತೀನಲ್ಲ ನೋಡಿರಂತೆ. ಅಂಡ್ ಮೈ ನೆಕ್ಸ್ಟ್ ಸ್ಯಾರಿ ಇಸ್ ದಿಸ್, ಮೈ ಲೈಫ್ ಟೈಮ್ ಸ್ಪೆಷಲ್ ಸ್ಯಾರಿ. ಇದು ನನ್ನ ಮದುವೆಯ ದಾರಿ ಸ್ಯಾರಿ. ನಾನು ತಾಳಿ ಕಟ್ಸ್ಕೋಬೇಕಾದ್ರೆ ಹಾಕೊಂಡಿದ್ದಂತ ಸ್ಯಾರಿ. ಏನ್ ಹೇಳಿ ಇದ್ರ ಬಗ್ಗೆ. ಎಲ್ಲಾ ಹುಡುಗಿರಿಗೂ ಇದೊಂದು ಸ್ಪೆಷಲ್ ಸ್ಯಾರಿ ಅಂತ ಇರತ್ತೆ, ಯಾವಾಗ್ಲೂ ಸಾಯೋವರೆಗೂ ಇದು ಸ್ಪೆಷಲ್ ಸ್ಯಾರಿನೇ. ಈ ಸ್ಯಾರಿನ ಆಕ್ಚುಲಿ ಅಗೇನ್ ಚಿಕ್ಕಪೇಟೆಯಲ್ಲೇ ನಾವು ತಗೊಂಡಿದ್ದು. ಒಂದ್ ಅಂಗಡಿಯಲ್ಲಿ ಅದೇ ಆ ಸ್ಯಾರಿ ಎಲ್ಲ ತಗೊಬೇಕಾದ್ರೆ ನೋಡಿದ್ದೆ.
ಯೋಗಿನವ್ರ ಅಪ್ಪಂಗೆ ಗೊತ್ತಾಯ್ತು ನಂಗೆ ಸ್ಯಾಟಿಸ್ಫೈ ಆಗಿಲ್ಲ ಧಾರೆ ಸ್ಯಾರಿಗೆ ಅಂತ. ಅವ್ರು ನನ್ನ ಹತ್ರ ಬಂದು ಹೇಳಿದ್ರು, ನಿನಗೆ ನಿನ್ನ ಮದ್ವೆಗೆ ಅದು ಯಾವಾಗ್ಲೂ ಸ್ಪೆಷಲ್ ಆಗಿರುತ್ತೆ, ಸೊ ನೋಡಿ ತಗೋ, ನಿನಗೆ ಇಷ್ಟ ಆದ್ರೆ ಮಾತ್ರ ತಗೋ ಅಂತ. ಒಂದ್ ಸೆಲೆಕ್ಟ್ ಮಾಡಿದ್ದೆ, ರೆಡ್ ಬೇರೆ ತರ ಇತ್ತು, ಅದನ್ನ ಮತ್ತೆ ವಾಪಸ್ ಕೊಟ್ಟು ಅಲ್ಲಿಂದ ಸುದರ್ಶನ್ ಸಿಲ್ಕ್ಸ್ಗೆ ಹೋಗಿ ಎಲ್ಲಾರು ಅಲ್ಲಿ ಎಲ್ಲಾರ್ಗು ಹೇಳಿದ್ರು ಅವರು, ನಾನೇ ಸೆಲೆಕ್ಟ್ ಮಾಡ್ಬೇಕು, ಯಾರು ಮಧ್ಯ ಬಾಯಕ್ಕಾಗಿಲ್ಲ ಅಂತ. ಸೊ ನಾನು ಒಬ್ಳೆ ಸ್ವಲ್ಪ ಮುಂದೆ ಹೋಗಿ ಎಲ್ಲಾ ಸ್ಯಾರಿ ಟ್ರೈ ಮಾಡಿದೆ. ಈ ಸ್ಯಾರಿ ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು, ಬಿಕಾಸ್ ಇದು ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್. ನಿಮ್ಗೆ ಇದು ಗ್ರೀನ್ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ನಿಮ್ಗೆ ಗ್ರೀನ್ ಅಲ್ಲೇ ಲೈನ್ ಇರೋದು ನೋಡಿ. ಇಲ್ಲಿ ಸ್ಯಾರಿ ಒಳಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಇದು ಫುಲ್ ಗ್ರೀನ್ ಇದೆ, ಗ್ರೀನ್ ಥ್ರೆಡ್ ಕಾಣದ್ ನಿಮ್ಗೆ ಸ್ಯಾರಿ ಉಲ್ಟಾ ಮಾಡಿ ನೋಡಿದ್ರೆ. ಎದುರುಗಡೆ ಬಂದಾಗ ಕಾಣತ್ತೆ. ಅಂಡ್ ಇಲ್ಲಿ ಏನ್ ಫುಲ್ ರಿಚ್ ಡಿಸೈನ್ ಕೊಟ್ಟಿದಾರಲ್ಲ, ಇಲ್ಲಿ ಎಲ್ಲಾ ಗ್ರೀನೇ ಇದೆ ಔಟ್ಲೈನ್ಸ್. ಅಂಡ್ ಇದು ಗೋಲ್ಡ್ ಬಾರ್ಡರ್ ಇದೆ, ತುಂಬಾ ಅಂದ್ರೆ ತುಂಬಾ ರಿಚ್ ಆಗಿ ಕಾಣುತ್ತೆ. ಅಂಡ್ ಇದಕ್ಕೂ ಕುಚ್ಚು ನಾನೇನ್ ಜಾಸ್ತಿ ಓವರ್ ಆಗಿ ಹಾಕ್ಸಿಲ್ಲ, ಈ ತರ ಹಾಕ್ಸಿರೋದಷ್ಟೇ. ಇಲ್ಲೂ ಸ್ವಲ್ಪ ಗ್ರೀನ್ ಇದೆ. ಅಂಡ್ ಇದಕ್ಕೆ ನಾವು ಪೇ ಮಾಡಿದ್ದು 17,500, ಓಕೆ 20,000 ಅಂತೆ. 20,000, ಓಕೆ 20,000 ಪೇ ಮಾಡಿರೋದು ಇದಕ್ಕೆ. ಆಕ್ಚುಲಿ ಅವ್ರೇನ್ ಹೇಳಿಲ್ಲ ನಂಗೆ ಇಷ್ಟರಲ್ಲೇ ತಗೋಬೇಕು ಅಷ್ಟರಲ್ಲೇ ತಗೋಬೇಕು ಅಂತ. ಎಷ್ಟ್ರದಾದ್ರೂ ಪರವಾಗಿಲ್ಲ, ಇದು ಒಂದ್ ಪರ್ಟಿಕ್ಯುಲರ್ ಸ್ಯಾರಿ, ಎಷ್ಟ್ರದಾದ್ರೂ ಪರವಾಗಿಲ್ಲ, ಇಷ್ಟ ಆದ್ರೆ ಮಾತ್ರ ತಗೊಳಕ್ ಹೇಳಿದ್ರು. ಇದು ಎಲ್ಲಾ ಸ್ಯಾರಿಗೂ ಕಂಪೇರ್ ಮಾಡಿದಾಗ ನಂಗೆ ಇಷ್ಟ ಆಯ್ತು, ಈಗ್ಲೂ ಇಷ್ಟನೇ. ಇದು ನಾನು ಆಲ್ಮೋಸ್ಟ್ ಇದನ್ನು 3 ಟೈಮ್ಸ್ ಹಾಕಿದೀನಿ. ನಂಗೆ ಹೇಳಿದ್ರು ಮದ್ವೆ ಟೈಮಲ್ಲಿ ಇದು ಸ್ವಲ್ಪ ಹಳೇದ್ ಮಾಡ್ಬೇಕು ಹುಟ್ಟಿ ಅಂತ. ಹಳೇದನ್ ಮಾಡಕ್ ಹೋಗಿಲ್ಲ, ಬಟ್ 3 ಟೈಮ್ಸ್ ಹುಟ್ಟಿದೀನಿ ನಾನು ಇದನ್ನ. ಒಂದ್ ಪೂಜೆಗೆ ಹುಟ್ಟಿದ್ದೆ, ಮದ್ವೆಲ್ ಹುಟ್ಟಿದ್ದೆ, ಇನ್ನೊಂದ್ಸತಿ ಟೆಂಪಲ್ಗಿನೂ ಹೋದಾಗ ಹುಟ್ಟಿದೀನಿ. ಅಂಡ್ ದಿಸ್ ಇಸ್ ಮೈ ಸ್ಪೆಷಲ್, ವೆರಿ ಸ್ಪೆಷಲ್ ಸ್ಯಾರಿ. ಇದಕ್ಕೆ ಬ್ಲೌಸ್ ಸ್ವಲ್ಪ ರಿಚ್, ಆಬ್ವಿಯಸ್ಲಿ ಬ್ರೈಡ್ ಬ್ಲೌಸ್ ಅಂದಾಗ ರಿಚ್ ಇರ್ಬೇಕು, ಬಟ್ ಹಂಗಂತ ಓವರ್ ರಿಚ್ ಆಗಿ ಏನ್ ಕೊಟ್ಟಿರ್ಲಿಲ್ಲ ನಾನು. ಸೇಮ್ ಬುಟ್ಟಾಸೆ ಇದೆ ಇಲ್ಲೆಲ್ಲ. ಅಂಡ್ ಬ್ಯಾಕ್ ಸೈಡ್ ಡಿಸೈನ್ ಇದಿದೆ. ಇದಕ್ಕೆ ಟೈಯಿಂಗ್ ಕೊಡ್ಸಿರ್ಲಿಲ್ಲ ನಾನು, ಈ ತರ ಇದೆ. ಟೈಯಿಂಗ್ ಬದಲು ಇಲ್ಲಿನೂ ಡಿಸೈನ್ ಇದೆ, ಸ್ವಲ್ಪ ಕೆಳಗಡೆ ಈ ತರ ಬೀಚ್ ತರ ಎಲ್ಲ ಬಂದು, ಇಲ್ಲಿ ಪಿಂಕ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ಗೋಲ್ಡ್ ಅಂಡ್ ಸ್ಟೋನ್ಸ್ ಅಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಅಂಡ್ ಸ್ಲೀವ್ ಬಂದು ಸ್ವಲ್ಪ ಗ್ರ್ಯಾಂಡ್ ಆಗೇ ಇದೆ, ಈ ತರ ಡಿಸೈನ್ ಇದೆ. ಇದು ತುಂಬಾ ಕಾಸ್ಟ್ಲಿ ಆಗಿತ್ತು ಬ್ಲೌಸ್, ನಂಗೆ 11,000 to 12,000 ಏನೋ ಪೇ ಮಾಡಿದ್ದೀನಿ ಇದಕ್ಕೆ ನಾನು ಬ್ಲೌಸ್ ಸ್ಟಿಚಿಂಗ್ಗೆ. ಈ ತರ ಇದೆ ಇಲ್ಲೆಲ್ಲ. ಅಗೇನ್ ಈ ಬ್ಲೌಸ್ ನಾನು ಹಾಕಿ ನೋಡಿಲ್ಲ, ಐ ಆಮ್ ಶೋರ್ ಇದಾಗತ್ತೆ ಅಂತ, ಬಿಕಾಸ್ ಆಗ ಇನ್ನೊಂದ್ ಸ್ವಲ್ಪ ದಪ್ಪ ಇದೆ, ಇವಾಗ ಆಗತ್ತೆ ನನಗೆ ಗೊತ್ತಿರೋಂಗೆ. ಇಲ್ಲೂ ಇದೆ ಈ ತರ, ಇಲ್ಲೂ ಇದೆ, ಇಲ್ಲೂ ಬುಟ್ಟ ಹಾಕಿದ್ದಾರೆ ಸ್ವಲ್ಪ ಸಿಂಪಲ್ ಆಗಿ. ಇಲ್ಲೆಲ್ಲ ಫುಲ್ ಬ್ಲೌಸ್ ಹಂಗೆ ಇದೆ. ಏನ್ ಡಿಸೈನ್ ನೋಡಿದ್ರಲ್ಲ, ಈ ತರ ಇದೆ. ಹಿಂಗೆಲ್ಲ ನೋಡ್ಬೇಕಾದ್ರೆ ಉಟ್ಕೋಬೇಕು ಅಂತ ಅನ್ಸುತ್ತೆ, ಆಮೇಲೆ ಮತ್ ಮರ್ತೋಗ್ತೀನಿ. ಅಯ್ಯೋ ಯಾರು ಆಕ್ಚುಲಿ ರೇಷ್ಮೆ ಸ್ಯಾರೀಸ್ ಹುಡುಗಿರ್ಗೆ ಅರ್ಥ ಆಗತ್ತೆ. ನನಗೆ ರೇಷ್ಮೆ ಸ್ಯಾರೀಸ್ ಆಗ್ಲಿ ಬೇರೆ ಸ್ಯಾರೀಸ್ ಆಗ್ಲಿ ಎಲ್ಲಾನು ಉಟ್ಕೊಂಡ್ ರೆಡಿ ಆಗಕ್ ಇಷ್ಟ. ಸ್ವಲ್ಪ ಹೊತ್ತು ಆದ್ಮೇಲೆ ಮೇಂಟೈನ್ ಮಾಡಕ್ ಕಷ್ಟ ಆಗಲ್ಲ, ಉಟ್ಕೊಂಡಿರೋರ್ಗ್ ಮಾತ್ರ ಗೊತ್ತಾಗತ್ತೆ. ಬಟ್ ಅದೇ ರೆಡಿ ಆಗಕ್ ಇಷ್ಟ, ಆಮೇಲೆ ಸ್ವಲ್ಪ ಕಷ್ಟ ಆಗತ್ತೆ. ಅದನ್ನ ನೆನ್ಪಿಸ್ಕೊಂಡು ಜಾಸ್ತಿ ಉಡಕ್ ಹೋಗಲ್ಲ ಅಷ್ಟೇ. ಬಟ್ ನೋಡೋಣ, ಈಗ ಉಡೋಣ ನೆಕ್ಸ್ಟ್ ಯಾವಾಗ. ಅಂಡ್ ಮೈ ನೆಕ್ಸ್ಟ್ ಸ್ಯಾರಿ ಆಲ್ಸೋ ಲಾಸ್ಟ್ ಸ್ಯಾರಿ, ಇದು ನಂದು ರೇಷ್ಮೆ ಸ್ಯಾರಿ. ಈ ಸ್ಯಾರಿಗೆ ನಾನು ಸ್ಪೆಂಡ್ ಮಾಡಿರೋಷ್ಟು ಅಷ್ಟು ಸ್ಯಾರಿಗೆ ಮಾಡಿಲ್ಲ, ನನ್ನ ಮದ್ವೆ ಸ್ಯಾರಿಗೂ ಸ್ಪೆಂಡ್ ಮಾಡಿಲ್ಲ. ರೀಸೆಂಟ್ ಆಗಿ ನೋಡಿರ್ತೀರ ನೀವು ನನ್ನ ಇನ್ಸ್ಟಾ ಪೇಜಲ್ಲೆಲ್ಲ, ರೀಸೆಂಟ್ ಆಗು ಅಪ್ಲೋಡ್ ಮಾಡಿದ್ದೆ. ಈ ತರ ನಾನು ಹುಡುಕ್ತಿದ್ದೆ ನನ್ನ ಮದ್ವೆ ಟೈಮಲ್ಲಿ, ಬಟ್ ಸಿಕ್ಕಿರ್ಲಿಲ್ಲ. ಇದೊಂದು ಸ್ವಲ್ಪ ಯೂನಿಕ್ ಲ್ಯಾವೆಂಡರ್ ಅಂಡ್ ಗೋಲ್ಡಿಶ್, ಸ್ವಲ್ಪ ಎರಡೂ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತ ಸ್ಯಾರಿ ಇದು. ಫೋಟೋದಲ್ಲಿ ಸ್ವಲ್ಪ ನಿಮ್ಗೆ ಬೇರೆ ತರ ಕಾಣಿಸಿದ್ರೆ, ಡೈರೆಕ್ಟ್ ಆಗಿ ಇನ್ನ ರಿಚ್ ಲುಕ್ ಜಾಸ್ತಿ ಕಾಣುತ್ತೆ. ಫೋಟೋದಲ್ಲಿ ನಿಮ್ಗೆ ಅಷ್ಟು ರಿಚ್ ಲುಕ್ ಕಾಣಲ್ಲ, ಬಿಕಾಸ್ ಇದು ಲೈಟ್ ಕಲರ್ ಅಲ್ಲ. ಅದಕ್ಕೆ ನನ್ನ ಮದ್ವೆಲಿ ನಾನು ಏನ್ ಅನ್ಕೊಂಡಿದ್ದೆ, ಅದು ಕೊರೋನಾ ಬಂದಿದ್ರಿಂದ ಯಾರು ಓಪನ್ ಇರ್ಲಿಲ್ಲ, ನಂಗೆ ಆಗ್ಲಿಲ್ಲ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಈ ಸ್ಯಾರಿಗೆ ಅಂಡ್ ಈ ಸ್ಯಾರಿ ಹಾಕೊಂಡಾಗ ನಾನು ಹಿಂಗ ಅನ್ಕೊಂಡಿದ್ದೆ, ಹಂಗೆ ರೆಡಿ ಆಗಿದ್ದೆ. ಇದು ನಾನು ಆನ್ಲೈನ್ ಅಲ್ಲಿ ಪೇ ಮಾಡಿದ್ದು, ಲಾಸ್ಟ್ ಮೂಮೆಂಟ್ ಅಲ್ಲಿ ಪೇ ಮಾಡಿದೆ. ಆಕ್ಚುಲಿ ನಾನು ರೇಷ್ಮೆ ಸ್ಯಾರಿ ತಗೊಳ್ಳೋ ಪ್ಲಾನೇ ಇರಲಿಲ್ಲ, ನನ್ನ ತಮ್ಮನ ಮದ್ವೆಗೆ ತಗೊಂಡಿದ್ದು. ರೇಷ್ಮೆ ಸ್ಯಾರಿ ತಗೊಳ್ಳೋ ಪ್ಲಾನೇ ಇರಲಿಲ್ಲ. ಆಮೇಲೆ ಎಲ್ಲರೂ ಇಲ್ಲ ನೀನು ರೇಷ್ಮೆ ಸ್ಯಾರಿನೇ ಹಾಕೋಬೇಕು, ಪೆಟ್ಕೆ ಎಲ್ಲ ಹೊತ್ಕೋಬೇಕಂದ್ರೆ ರೇಷ್ಮೆ ಸ್ಯಾರಿ ಹಾಕೋಬೇಕು, ರೆಡಿ ಆಗಬೇಕು ಅಂದಮೇಲೆ ನಾನು ಲಾಸ್ಟ್ ಮೂಮೆಂಟಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಫಸ್ಟ್ ರೇಷ್ಮೆ ಸ್ಯಾರಿ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಗಾಂಧಿ ಬಜಾರಲ್ಲಿ ನೋಡಿದೆ, ಚಿಕ್ಕಪೇಟೆಗೆ ಹೋಗೋಷ್ಟು ನನಗೆ ಟೈಮ್ ಇರಲಿಲ್ಲ. ಗಾಂಧಿ ಬಜಾರಲ್ಲಿ ಎಲ್ಲೂ ಇಷ್ಟ ಆಗಲಿಲ್ಲ ನನಗೆ ಆ ಬಜೆಟಲ್ಲಿ. ಇದಕ್ಕೆ ನಾನು ಪೇ ಮಾಡಿದ್ದು 14,000 ಪೇ ಮಾಡಿದ್ದೆ. ಬಟ್ ಚೆನ್ನಾಗಿ ಬಂದಿದೆ ಆನ್ಲೈನಲ್ಲಾದ್ರೂ.
ಚೆನ್ನಾಗಿ ಬಂದಿದೆ. ನಾನು ಅನ್ಕೊಂಡಂಗೆ ಇದೆ. ಇದು ತುಂಬಾ ರಿಚ್ ಲುಕ್ ಇದು. ಆಕ್ಚುಲಿ ಎದುರುಗಡೆ ನೀವು ನೋಡ್ತೀರಂದ್ರೆ ಇಲ್ಲಿ ಕೆಳಗಡೆ ಗ್ರೀನ್ ಅಲ್ಲಿ ಸಣ್ಣದಾಗಿ ಲೈನ್ ಬರುತ್ತೆ ನಿಮ್ಗೆ. ಫುಲ್ ಸ್ಯಾರಿ ಲೈನ್ ಗ್ರೀನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಮೇಲ್ಗಡೆ ಪಾರ್ಟಿಗೆ ಮಾತ್ರ ಈ ತರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. 6 ಮೀಟರ್ ಹ್ಯಾಂಡ್ ವರ್ಕ್ ಮಾಡಿಸಿದೀನಿ. ಈ ತರ ನೀವು ನೋಡ್ಬೋದು, ಲ್ಯಾವೆಂಡರ್ ಮತ್ತೆ ಗೋಲ್ಡ್ ಕಲರ್ ಅಲ್ಲೇ ಈ ತರ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಇದಕ್ಕೆ ಅವ್ರು ನನಗೆ ಚಾರ್ಜ್ ಮಾಡಿದ್ದು 7000 ರುಪೀಸ್. ಸೊ ಆಕ್ಚುಲಿ ಅನ್ಕೊಂಡೆ ತುಂಬಾ ಸ್ಪೆಂಡ್ ಮಾಡ್ತಾ ಇದೀನಿ ಈ ಸ್ಯಾರಿಗೆ ಅಂತ, ಬಟ್ ಆಮೇಲೆ ಏನು ಅನ್ನಿಸ್ಲಿಲ್ಲ. ಯಾಕಂದ್ರೆ ನನ್ನ ಮದ್ವೆಲಿ ನಾನು ಏನೂ ಮಾಡ್ಕೊಂಡಿಲ್ಲ, ಇವಾಗಾದ್ರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನೇ ಕನ್ವಿನ್ಸ್ ಮಾಡ್ಕೊಂಡು ಈ ಸ್ಯಾರಿ ಫುಲ್ ಸ್ಯಾರಿ ಮಾಡ್ಸಕ್ ಹೋಗಿಲ್ಲ. ಬಿಕಾಸ್ ವೇಸ್ಟ್ ಆಗುತ್ತೆ ಫುಲ್ ಸ್ಯಾರಿ ಈ ತರ ಮಾಡ್ಸಿದ್ರೆ. ಅವರು ಡಬಲ್ ಚಾರ್ಜ್ ಮಾಡ್ತಾರೆ ಅಂಡ್ ಅದೇನ್ ಕಾಣೋದು ಇಲ್ಲ. ನಾವು ಉಟ್ಟಾಗ ಅದು ನೆರಿಗೆ ಎಲ್ಲ ಒಳಗೆ ಹೋಗುತ್ತೆ, ಕಾಣೋದು ಇಲ್ಲ. ಸೊ ಇದು ಎಲ್ಲಿ ವಿಸಿಬಲ್ ಆಗುತ್ತೆ ಅಲ್ಲಿ ಮಾತ್ರ ನಾನು ಮಾಡಿಸಿದೆ. 6500 ಏನೋ ಚಾರ್ಜ್ ಮಾಡಿದ್ರು. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ ನನಗೂ ನವಿಲ್ಗೂ ತುಂಬಾ ನಂಟಿದೆ. ನನಗೇ ಗೊತ್ತಿಲ್ಲದೆ ನಾನು ನವಿಲ್ ಡಿಸೈನ್ ತುಂಬಾ ತಗೊಂಡಿರ್ತೀನಿ. ಸ್ಯಾರಿಯಲ್ಲೂ ಅಷ್ಟೇ, ಡ್ರೆಸ್ಸಲ್ಲೂ ಅಷ್ಟೇ, ಜ್ಯುವೆಲ್ಸ್ ಏನಾದ್ರು ತಗೊಂಡ್ರು ಅಷ್ಟೇ. ನನ್ನ ಹತ್ರ ನವಿಲ್ದು ತುಂಬಾ ಬರುತ್ತೆ, ನನಗೆ ಗೊತ್ತಿರಲ್ಲ. ಸೊ ಇಲ್ಲೂ ಅಷ್ಟೇ ನವಿಲ್ ಇದೆ, ಪಿಕಾಕ್. ಸೊ ನವಿಲೆ ನನ್ ರವಿಚಂದ್ರನ್ ಫ್ಯಾನ್ ಅಲ್ವಾ, ಸೊ ಅದಕ್ಕೆ ಎಲ್ಲ ನವಿಲಿದೆ. ಯಾ, ಈ ಸ್ಯಾರಿಗೆ ಕುಚ್ಚು ಹಾಕ್ಸಿಲ್ಲ ನಾನು. ಇದೇ ಡಿಸೈನ್ ಬರುತ್ತಲ್ವಾ, ಸೊ ಹಿಂದೆ ಎಲ್ಲ ಇದೇ ಡಿಸೈನ್ ಬರುತ್ತೆ. ಸೊ ಕುಚ್ಚೇನು ಹಾಕ್ಸಿಲ್ಲ ಇದಕ್ಕೆ. ಅಂಡ್ ಬ್ಲೌಸು ಅಷ್ಟೇ ನಾನು ತುಂಬಾ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡಿಸ್ದೆ ಇದಕ್ಕೆ. ಇದಕ್ಕೆ ನಾನು ಪೇ ಮಾಡಿದ್ದು 9000 ಪೇ ಮಾಡಿದೆ. ಇಲ್ಲೆಲ್ಲ ನಿಮ್ಗೆ ಕೆಳಗಡೆ ಡೌನ್ ಪಾರ್ಟ್ ಅಲ್ಲೂ ಈ ತರ ಮಾಡಿಸಿದ್ದೆ. ಇದು ನಾನೇ ಕೊಟ್ಟಿದ್ದು ಡಿಸೈನು. ಇಂಟರ್ನೆಟ್ ಅಲ್ಲಿ ನೋಡಿ ಸ್ವಲ್ಪ ನಂದು ಏನಿದೆ ಅದನ್ನು ಓನ್ ಆಗಿ ಹೇಳಿ, ಇಂಟರ್ನೆಟ್ ನಂದು ಎಲ್ಲ ಸೇರಿ ಅವ್ರು ಸೇಮ್ ನಾನು ಏನ್ ಹೇಳಿದ್ದೆ ಅದೇ ಮಾಡಿದ್ದಾರೆ. ಇಲ್ಲ ನಮ್ಮ ಮನೆ ಹತ್ರ ಸಾನ್ವಿ ಬೊಟಿಕ್ ಅಂತ ಇದೆ, ಅಲ್ಲಿ ಕೊಟ್ಟಿದ್ದೆ. ಸೊ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ನನ್ನ ಮದ್ವೆ ಬ್ಲೌಸಿಗಿನ್ನ ಇದು ಪರ್ಫೆಕ್ಟ್ ಆಗಿ ನಾನು ಏನ್ ಅನ್ಕೊಂಡಿದ್ದೆ ಹಂಗೆ ಬಂತು. ನಾನು ರೆಡಿ ಆದಾಗ್ಲೂ ಅಷ್ಟೇ ನಾನು ಏನ್ ಅನ್ಕೊಂಡಿದ್ದೆ ಹಂಗೆ ಬಂದಿತ್ತು. ನಾನು ರೀಸೆಂಟ್ ಆಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ನಲ್ಲ, ಮೈ ಫೇವ್ರೆಟ್ ಲುಕ್ ಅಂತ. ದಿಸ್ ಇಸ್ ವಾಟ್ ನಾನು ಅನ್ಕೊಂಡಿದ್ದು ನನ್ನ ಮದ್ವೆಯಲ್ಲಿ ಹಿಂಗ್ ಕಾಣ್ಬೇಕಂತ. ಅನ್ಫಾರ್ಚುನೇಟ್ಲಿ ಆಗಿರ್ಲಿಲ್ಲ, ಬಟ್ ನನ್ನ ತಮ್ಮನ ಮದ್ವೆ ನಾನು ಮಾಡ್ಕೊಂಡೆ. ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹ್ಯಾಂಡ್ ವರ್ಕ್ ಪರ್ಫೆಕ್ಟ್ ಆಗಿ ಬಂದಿದೆ. ಫಿನಿಶಿಂಗ್ ಎಲ್ಲ ಈ ತರ ಮಾಡಿದಾರೆ ಇಲ್ಲೆಲ್ಲ. ಸೊ ಬ್ಯಾಕ್ ಸೈಡ್ ಬರುತ್ತಿದ್ದು ಡಾಸಲ್ ಈ ತರ ಇದೆ, ಈ ತರ ಫ್ಲವರ್ ಟೈಪ್ ಅಲ್ಲಿ ಮಾಡಿದ್ದಾರೆ. ಬ್ಲೌಸ್ ಅಲ್ಲಿ ಆಕ್ಚುಲಿ ಅದೇ ಇದಕ್ಕೂ ದೊಡ್ಡ ಬಾರ್ಡರ್ ಬಂದಿತ್ತು ಬ್ಲೌಸ್ಗೆ. ಫುಲ್ ಬಂದಿದ್ರಿಂದ ಬಾರ್ಡರ್ ನಾನು ಇಲ್ಲೆಲ್ಲ ಏನು ಡಿಸೈನ್ ಹೇಳಿರ್ಲಿಲ್ಲ. ಸೊ ಕೆಳಗ್ ಮಾತ್ರ ಈ ತರ ಹೇಳಿದ್ದೆ. ಇಲ್ಲಿ ಅಂದ್ರೆ ಕಾಣೋ ಸೈಡ್ ಸ್ಲೀವ್ ಇಲ್ಲಿ ಕಾಣುತ್ತಲ್ಲ, ಅಲ್ಲಿ ಮಾತ್ರ ಈ ತರ ಇದೊಂದು ಸಪ್ರೇಟ್ ಆಗಿ ಹ್ಯಾಂಡ್ ವರ್ಕ್ ಮಾಡಿದಾರೆ ಅವರು. ಒಂದು ಡಾಸಲ್ ತರ ಇದೆ ಇಲ್ಲಿ. ಅಂಡ್ ಇದೆಲ್ಲ ಲೆಂತ್ ವೈಸ್ ಒಂದು ಚಿಕ್ಕ ಒಂದು ದೊಡ್ಡದು ಆ ತರ ಇದೆ ಇಲ್ಲೆಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಈ ತರ ಮಾಡಿಸಿದ್ದು. ಚೆನ್ನಾಗಿ ಕಾಣಿಸ್ತಿತ್ತು ಹಾಕೊಂಡಾಗ, ನೀವು ನೋಡಿರ್ತೀರಾ. ಅಂಡ್ ಇಲ್ಲಿ ಕೂಡ ಪಿಕಾಕ್ ಅಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಅವ್ರು ನನಗೆ ಹೇಳಿದ್ರು ಗ್ರೀನ್ ಅಲ್ಲಿ ಮಾಡಿಸಿ ಹೈಲೈಟ್ ಆಗತ್ತೆ, ಲ್ಯಾವೆಂಡರ್ ಅಲ್ಲೇ ಮಾಡ್ಸಿದ್ರೆ ಚೆನ್ನಾಗಿರಲ್ಲ ಅಂತ. ನನಗದು ಗ್ರೀನ್ ಅಲ್ಲಿ ಮಾಡ್ಸಿದ್ರೆ ಪಕ್ಕಾ ಗೊತ್ತಿದ್ದು ಜಾತ್ರೆ ತರಾನೇ ಕಾಣತ್ತದು ಅಂತ. ಸೊ ನಾನು ಬೇಡ, ಲ್ಯಾವೆಂಡರ್ ಅಲ್ಲೇ ಮಾಡಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಲ್ಯಾವೆಂಡರ್ ಗೋಲ್ಡ್ ಹಾಕಿದ್ದಾರೆ. ಇಲ್ಲಿ ಕಾಣ್ತಾ ಇದೆ ಪಿಕಾಕ್. ಸೊ ಪಿಕಾಕ್ ನ್ಯೂ ಪಿಕಾಕ್ ಇದು, ಲ್ಯಾವೆಂಡರ್ ಪಿಕಾಕ್. ತುಂಬಾ ಸ್ಯಾಟಿಸ್ಫೈ ಆಯ್ತು ನನಗಿದು. ಅಂದ್ರೆ ನಾನು ಅನ್ಕೊಂಡಂಗೆ ಬಂತಲ್ಲ. ಸ್ವಲ್ಪ ಅಂದ್ರೆ ಹುಡುಗಿರ್ಗೆ ಅರ್ಥ ಆಗುತ್ತೆ ಈ ತರ ಎಲ್ಲ ಫ್ಯಾಷನ್ ಸೆನ್ಸ್ ಇದ್ದು, ಸ್ವಲ್ಪ ಪರ್ಟಿಕ್ಯುಲರ್ ಇದ್ದು ಡ್ರೆಸ್ಸಿಂಗ್ ಅಲ್ಲಿ, ಸ್ಯಾರಿಯಲ್ಲಿ, ಬ್ಲೌಸ್ ಸ್ಟಿಚಿಂಗು ಆ ತರದ್ರೆಲ್ಲ ಪರ್ಟಿಕ್ಯುಲರ್ ಇದ್ದಾಗ ತುಂಬಾ ಸರಿ ಟೈಲರು ಮಿಸ್ ಮಾಡ್ಬಿಡ್ತಾರೆ. ನಾವೇನ್ ಹೇಳಿರ್ತೀವಿ ಅದನ್ನ ಮಾಡಲ್ಲ. ಈ ತರ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ನಾವ್ ಅನ್ಕೊಂಡಂಗೆ ಬಂದ್ಬಿಟ್ರೆ ಒಂಥರ ಖುಷಿ, ಏನೋ ಒಂಥರ ಖುಷಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಸೊ ನಾನು ಅನ್ಕೊಂಡಂಗೆ ಬಂತು. ಅಂಡ್ ಅದಕ್ಕೆ ನಾನೇನ್ ರಿಗ್ರೆಟ್ ಆಗಿಲ್ಲ ಪೇ ಮಾಡಿದಕ್ಕೆ. ನಾನು ಹೇಳ್ದಂಗೆ ಇದಕ್ಕೆ 9000 ಪೇ ಮಾಡಿದೀನಿ. ಆಲ್ಮೋಸ್ಟ್ ಸ್ಯಾರಿ ಬಂದು 14, ಅದಕ್ಕೆ ಇಲ್ಲಿರೋ ಎಂಬ್ರಾಯ್ಡ್ರಿಗೆ 6, ಇದಕ್ಕೆ 9, 30,000 ಹತ್ತತ್ರ ಸ್ಯಾರಿಗೆ ಆಗೋಗಿತ್ತು. ನಾನೇ ಸ್ಪೆಂಡ್ ಮಾಡಿದ್ದು, ಯಾರ ಹತ್ರನೂ ಇಸ್ಕೊಂಡಿಲ್ಲ, ನಾನೇ ಸ್ಪೆಂಡ್ ಮಾಡಿದ್ದು. ಅಂಡ್ ಇದ್ರ ಜೊತೆಗೆ ಇದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ಸ್ ಅಷ್ಟೇ ನಾನು ಆನ್ಲೈನ್ ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಅವರೇ ನನಗೆ ಡನ್ಸೋ ಮಾಡಿದ್ರು. ನಾ ಎಲ್ಲೂ ಹೋಗಿಲ್ಲ. ಬ್ಯಾಂಗಲ್ಸ್ ಮಾತ್ರ ಭವಾನಿ ಸ್ಟೋರ್ ಅಲ್ಲಿ ತಗೊಂಡಿದ್ದೆ. ಸೊ ಈ ಸ್ಯಾರಿ ಬಗ್ಗೆ ತುಂಬಾ ಚೆನ್ನಾಗಿ ಕೇಳಿದ್ರಿಂದ ಈ ವಿಡಿಯೋದೆಲ್ಲ ಆಡ್ ಮಾಡ್ತಿದ್ದೀನಿ ಅದನ್ನ. ಸೊ ಬ್ಯಾಂಗಲ್ಸ್ ಬಂದು ನಾನು ಭವಾನಿ ಸ್ಟೋರ್ ಅಲ್ಲಿ ತಗೊಂಡಿದ್ದೆ. ಅದು ನಾನು ಏನ್ ಹಾಕೊಂಡಿದೀನಿ ನಾನು ಇನ್ಸ್ಟಾಗ್ರಾಮ್ ಪಿಕ್ ಅಲ್ಲಿ, ಅದು 4000 ಏನೋ ಆಗಿತ್ತು ಬ್ಯಾಂಗಲ್ಸ್ಗೆ.
ಆಕ್ಚುಲಿ ನಂಗೆ ಬ್ಲ್ಯಾಕ್ ಹಾಕೋಬೇಕಂತ ಇತ್ತು, ಫುಲ್ ಬ್ಲ್ಯಾಕು. ಮದ್ವೆಲಿ ಹಾಕೊಂಡಿದ್ದೀನಿ, ಮತ್ತೆ ಯಾಕೆ ಅದೇ ಟ್ರೆಂಡು ಅಂದ್ಬಿಟ್ಟು ನಾನು ಆ ಥರ ಬ್ಯಾಂಗಲ್ಸ್ ತೊಗೊಂಡೆ. ಇದಕ್ಕೆ ಮ್ಯಾಚ್ ಇಲ್ಲಿದೆ ಅಲ್ಲ ಅದೇ ಗೋಲ್ಡ್ ಬ್ಯಾಂಗಲ್ ಅದು. 4000 ಪೇ ಮಾಡಿದ್ದೆ. ಅದಾದ್ಮೇಲೆ ಆ ಜ್ಯುವೆಲ್ಸ್ ನಾನು ಏನು ಹಾಕಿದ್ದೆ ಅದು ರೆಂಟಿಗೆ ತೊಗೊಂಡಿದ್ದು, ಅದು ಸ್ವಲ್ಪ ಗ್ರೀನಲ್ಲಿತ್ತು. ಯಾಕಂದ್ರೆ ಮತ್ತೆ ಲ್ಯಾವೆಂಡರು ಇಲ್ಲ ವೈಟ್ ಸ್ಟೋನಲ್ಲಿ ತೊಗೊಂಡ್ರೆ ಹೈಲೈಟ್ ಆಗಲ್ಲ ಅಂದ್ಬಿಟ್ಟು ಅದನ್ನ ಮಾತ್ರ ಗ್ರೀನಲ್ಲಿ ತೊಗೊಂಡೆ. ತುಂಬಾ ತುಂಬಾ ವಿಕ್ಟೋರಿಯನ್ ಜ್ಯುವೆಲ್ಸ್ ನಿಮ್ಗೆಲ್ಲರಿಗೂ ಗೊತ್ತದು. ಸೊ ಅದು ಓನಾಗಿ ತಗೋತೀರಾ ಅಂದರೆ 20,000 to 25,000 ಆಗುತ್ತೆ ಅಷ್ಟು ಸೆಟ್ಟಿಗೆ. ಬಟ್ ನಾನು ರೆಂಟ್ ಕೊಟ್ಟಿದ್ದು 5,000. ಸೊ ನನ್ನ ತಮ್ಮನ ಮದ್ವೆಲಿ ನನ್ನ ದುಡ್ಡು ಸ್ಪೆಂಡ್ ಮಾಡಿರೋದು 40,000. ನನ್ನ ಮದ್ವೆಲೆ ನಾನು ಅಷ್ಟು ಸ್ಪೆಂಡ್ ಮಾಡಲಿಲ್ಲ ನನ್ನಿಂದ. ಇಟ್ಸ್ ಓಕೆ, ಬಟ್ ದಿಸ್ ಇಸ್ ಮೈ ಫೇವ್ರೆಟ್ ಲುಕ್. ಈ ಸ್ಯಾರಿಯಲ್ಲಿ ಏನಿದೆ, ನೆಕ್ಸ್ಟ್ ಯಾವಾಗ ಉಡ್ತೀನಿ ಗೊತ್ತಿಲ್ಲ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ರೆಡಿ ಆಗ್ತೀನಿ ಅವಾಗ. ಇದು ತುಂಬಾ ಟ್ರೆಂಡಿಂಗ್ ಆಗಿರುವಂತ ಲುಕ್ ಇದು ನಂದು. ಎಸ್ ಗೈಸ್, ಇಲ್ಲಿವರೆಗೂ ನನ್ನ ರೇಷ್ಮೆ ಸ್ಯಾರೀಸ್ ತೋರಿಸ್ದೆ. ನನ್ನ ಹತ್ರ ಎಷ್ಟಿತ್ತೋ ಅಷ್ಟು, ಆ್ಯಂಡ್ ನನಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಸ್ಯಾರಿ ಬಗ್ಗೆ, ಬ್ಲೌಸ್ ಬಗ್ಗೆ ಎಲ್ಲ. ನಿಮ್ಗೆ ಹೇಗೆ ಅನ್ನಿಸು ನನಗೆ ತಿಳಿಸಿ. ಆಬ್ವಿಯಸ್ಲಿ ನಮ್ಮ ಹೆಣ್ಮಕ್ಳಿಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಎಷ್ಟೇ ಏನೇ ನಾವು ಮಾಡರ್ನ್ ಡ್ರೆಸ್ಸಸ್ ಹಾಕಿದ್ರು ಸ್ಯಾರಿ ಕೊಡೋ ಅಂಥ ಲುಕ್ ಬೇರೆ ಯಾವ ಡ್ರೆಸ್ಸು ಕೊಡಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್ ನಿಮಗೆ ತೋರಿಸಿದ್ದು. ಇನ್ನು ಕೆಲವೊಂದು ಸ್ಯಾರೀಸ್ ಇದೆ ರೇಷ್ಮೆ ಸ್ಯಾರೀಸ್, ಅದು ನಮ್ಮಮ್ಮ ನನಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೊಡಿಸಿದ್ದೇನೆ ಪ್ರತಿ ವರ್ಷ ಮಾಡಬೇಕಾದ್ರೆ. ಅದನ್ನ ಅಮ್ಮಂಗೆ ಕೊಟ್ಬಿಟ್ಟಿದ್ದೀನಿ, ಬಿಕಾಸ್ ನಾನು ಉಡಲ್ಲ, ಅದು ಸುಮ್ಮನೆ ಇಟ್ಟು ಹಳೇದಾಗ್ಬಿಡುತ್ತೆ. ನಿಮಗೆ ಗೊತ್ತು ರೇಷ್ಮೆ ಸ್ಯಾರೀಸ್ ಜಾಸ್ತಿ ದಿನ ಇಟ್ಟರೆ ಏನಾಗತ್ತೆ ಅಂತ, ಮೇಂಟೈನ್ ಮಾಡಬೇಕು ರೇಷ್ಮೆ ಸ್ಯಾರೀಸ್ ಎಲ್ಲ. ಸೊ ಸದ್ಯಕ್ಕೆ ಇಷ್ಟು ಸ್ಯಾರೀಸ್ ಯಾವಾಗ ಉಡ್ತೀನೋ ಗೊತ್ತಿಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಈ ವ್ಲಾಗ್? ಸ್ಯಾರಿ ಎಲ್ಲ ಹಾಕೊಂಡು ಈ ಥರ ಎಲ್ಲ ರೆಡಿಯಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು, ಆ್ಯಂಡ್ ಹೆಂಗೆ ಕಾಣಿಸ್ತಿದ್ದೆ ಅಂತಲೂ ಹೇಳಿ ಈ ಮುಬ್ಬಟ್ಟೆಲ್ಲ ಹಾಕೊಂಡು. ದಯವಿಟ್ಟು ಏನೇ ಇದ್ರು ಕಮೆಂಟ್ಸ್ ಎಲ್ಲ ತಿಳಿಸಿ. ಸಪ್ರೇಟಾಗಿ ಬಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಬೇಡಿ, ಬಿಕಾಸ್ ಆಗಲೇ ಹೇಳ್ದಾಗೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನನಗೆ ಖುಷಿ. ಈಗ ಸ್ಟಾರ್ಟಿಂಗ್ ನಾನು ಮಾಡ್ತಿರೋದ್ರಿಂದ ವ್ಲಾಗ್ಸು, ನೀವು ಕಮೆಂಟಲ್ಲೇ ತಿಳಿಸಿ ನನಗೆ. ಬೇರೆ ಯಾವ ಥರ ವ್ಲಾಗ್ಸ್ ನೋಡೋಕೆ ಇಷ್ಟಪಡ್ತೀರಾ ತಿಳಿಸಿ. ನೆಕ್ಸ್ಟ್ ವ್ಲಾಗ್ ನಾನು ಏನು ಮಾಡ್ಬೇಕು ಗೊತ್ತಿಲ್ಲ, ಆದಷ್ಟು ಬೇಗ ಏನಾದರೂ ಐಡಿಯಾ ಮಾಡಿ ನೆಕ್ಸ್ಟ್ ವ್ಲಾಗ್ ಜೊತೆನೂ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ, ಕೀಪ್ ಲವಿಂಗ್ ಮೀ, ಆ್ಯಂಡ್ let's catch up in my next video. I'll also like the video, share the video, please subscribe ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ಬಿಡಿ ಗಾಯ್ಸ್, ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಮೀ. ಎಸ್ ಗಾಯ್ಸ್, ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.